ಕೇಂದ್ರ ಸರ್ಕಾರದ ಸ್ವದೇಶ ದರ್ಶನ 2.0 ಯೋಜನೆಯಡಿ 100 ಕೋಟಿ ರೂಪಾಯಿ ವೆಚ್ಚದಲ್ಲಿ ಶ್ರೀರಂಗಪಟ್ಟಣ ಸ್ಮಾರಕಗಳ ಅಭಿವೃದ್ಧಿಪಡಿಸುವಂತೆ ಕೇಂದ್ರ ಸರ್ಕಾರದ ಪ್ರವಾಸೋದ್ಯಮ ಇಲಾಖೆಗೆ ಪ್ರಸ್ತಾವನೆ ಸಲ್ಲಿಸಲಾಗಿದೆ ಎಂದು ಬೃಹತ್ ಕೈಗಾರಿಕೆ ಮತ್ತು ಉಕ್ಕು ಸಚಿವರಾದ ಎಚ್.ಡಿ. ಕುಮಾರಸ್ವಾಮಿ ಅವರು ತಿಳಿಸಿದರು. ಅವರು ಇಂದು ಜಿಲ್ಲಾ ಪಂಚಾಯತ್ ಸಭಾಂಗಣದಲ್ಲಿ ನಡೆದ ದಿಶಾ ಸಭೆಯ ಅಧ್ಯಕ್ಷತೆ ವಹಿಸಿ ಮಾತನಾಡಿದರು. ಶ್ರೀರಂಗಪಟ್ಟಣ ತಾಲೂಕಿನಲ್ಲಿ ಇರುವ ಸ್ಮಾರಕಗಳನ್ನು ಅಭಿವೃದ್ಧಿಪಡಿಸುವುದರ ಜೊತೆಗೆ ಪ್ರವಾಸೋದ್ಯಮಕ್ಕೆ ಹೆಚ್ಚು ಒತ್ತು ನೀಡಲಾಗುವುದು. ಇದರಿಂದ ಸ್ಥಳೀಯವಾಗಿ ಹೆಚ್ಚಿನ ಉದ್ಯೋಗ ಸೃಷ್ಟಿಯಾಗಲಿದೆ ಎಂದರು. ಇವತ್ತು ಜಿಲ್ಲಾಧಿಕಾರಿಗಳು ಮುತುವರ್ಜಿ ವಹಿಸಿ ದೇವರಾಜ ಸಹ ಈ ಒಂದು ಪ್ರಪೋಸಲ್ಗಳನ್ನು ದೆಹಲಿಗೆ ಈಗಾಗಲೇ ಕಳಿಸಿದ್ದಾರೆ. ಈಗಾಗಲೇ ನಾನು ಗಜೇಂದ್ರ ಸಿಂಗ್ ಶೇಖಾವತ್ ಅವರ ಜೊತೆಯಲ್ಲಿ ಮಾತನಾಡಿ ಶ್ರೀರಂಗಪಟ್ಟಣದ ಮೇಲೆ ಅದೆಲ್ಲವನ್ನ ವಿವರಣೆ ಕೊಟ್ಟು ಸುಮಾರು 100 ಕೋಟಿ ರೂಪಾಯಿಗಳ ವೆಚ್ಚದಲ್ಲಿ ಇವತ್ತು ಸಂಪೂರ್ಣವಾಗಿ ಬೆಂಗಳೂರು ಮೈಸೂರಿನ ನಡುವೆ ಬರ್ತಕ್ಕಂಥ ಶ್ರೀರಂಗಪಟ್ಟಣದಲ್ಲಿ ನಮ್ಮ ಮೈಸೂರು ಅರಸರ ಒಂದು ಹಿಂದೆ ಆ ಒಂದು ಶ್ರೀರಂಗಪಟ್ಟಣದ ಅಭಿವೃದ್ಧಿಗೆ ಪ್ರಯತ್ನ ಪಟ್ಟಿದ್ದಾರೆ. ಇವತ್ತು ಆ ಒಂದು ಶ್ರೀರಂಗಪಟ್ಟಣಕ್ಕೆ ಪ್ರವಾಸಿಗರು ಹೆಚ್ಚಿನ ಸಂಖ್ಯೆಯಲ್ಲಿ ಬರ್ತಕ್ಕಂಥ ಅವಕಾಶವಿದೆ. ಈ ಒಂದು ಯೋಜನೆ ಅನುಷ್ಠಾನಕ್ಕೆ ಬಂದರೆ ಹಲವಾರು ಕುಟುಂಬಗಳು ಆರ್ಥಿಕವಾಗಿ ಸದೃಢವಾಗಿ ಬೆಳೆಯಲಿಕ್ಕೆ ಸಾಧ್ಯ ಇದೆ. ಕೆಆರ್ಎಸ್ ಜಲಾಶಯ ಜೂನ್ ಮಾಹೆಯಲ್ಲೇ ತುಂಬಿರುವುದು ಸಂತೋಷದ ವಿಷಯವಾಗಿದೆ. ಜಿಲ್ಲೆಯಲ್ಲಿರುವ ಎಲ್ಲಾ ಕೆರೆಗಳನ್ನು ತುಂಬಿಸಲು ಕ್ರಮವಹಿಸಿ, ಮುಖ್ಯವಾಗಿ ಕೊನೆಯ ಭಾಗದಲ್ಲಿರುವ ಕೆರೆಗಳನ್ನು ತುಂಬಿಸಿ ಎಂದು ಅಧಿಕಾರಿಗಳಿಗೆ ನಿರ್ದೇಶನ ನೀಡಿದರು. ಈ ವರ್ಷ ನಮ್ಮ ಮಳೆಯ ನಿರೀಕ್ಷೆ 2 ತಿಂಗಳು ಮುಂಚೆನೇ ಪ್ರಾರಂಭವಾಗಿ ಮುಂಗಾರಿನ ಬಿತ್ತನೆಯನ್ನು ಮಾಡತಕ್ಕಂಥದ್ದಲ್ಲಿ ಇಡೀ ರಾಜ್ಯದಲ್ಲಿ ಮಂಡ್ಯ ಜಿಲ್ಲೆ ಈಗಾಗಲೇ ನಮ್ಮ ಕೃಷಿಕರು ಚಟುವಟಿಕೆಗಳಲ್ಲಿ ಭಾಗವಹಿಸಿದ್ದಾರೆ. ಕೃಷಿ ಇಲಾಖೆ ಮತ್ತು ತೋಟಗಾರಿಕೆ ಇಲಾಖೆಯಲ್ಲಿ ರೈತರಿಗೆ ಪ್ರೋತ್ಸಾಹ ಕೊಡತಕ್ಕಂಥ ಕೆಲಸವನ್ನು ಒಳ್ಳೆಯ ಬಿತ್ತನೆ ಬೀಜ, ಅವರಿಗೆ ಸಮಯಕ್ಕೆ ಗೊಬ್ಬರದ ಅವಶ್ಯಕತೆ ಏನಿದೆ ಅದನ್ನು ಸರಬರಾಜು ಮಾಡ್ತಕ್ಕಂಥದ್ರಲ್ಲಿ ವಿಶೇಷವಾಗಿ 2 ಇಲಾಖೆಯ ನಮ್ಮ ಅಧಿಕಾರಿಗಳು ಗಮನ ವಹಿಸ್ತೇವೆ. ಅದ್ರ ಜೊತೆಗೆ ಇವತ್ತು ಜಲಾಶಯಗಳು ತುಂಬಿದ್ದಾರೆ. ಈ ಬಾರಿ ಬಹುಶಃ ಒಳ್ಳೆಯ ವಾತಾವರಣ ಇದೆ ಅಂತಕ್ಕಂಥದ್ದು ನನ್ನ ಅಭಿಪ್ರಾಯ. ಮತ್ತು ನಮ್ಮ ಶಿಕ್ಷಣ ಇಲಾಖೆಯಲ್ಲಿ ಹಿಂದೆ 19ನೇ ಸ್ಥಾನದಲ್ಲಿದ್ದಂಥ SSLC ಪರೀಕ್ಷೆಯಲ್ಲಿ ಉತ್ತೀರ್ಣರಾಗ್ತಕ್ಕಂಥ ವಿದ್ಯಾರ್ಥಿಗಳ ಒಂದು ಫಲಿತಾಂಶ ಈ ಬಾರಿ ರಾಜ್ಯದಲ್ಲಿ 11ನೇ ಸ್ಥಾನಕ್ಕೆ ಶಿಕ್ಷಣ ಇಲಾಖೆಯಲ್ಲಿ ಈ ಬಾರಿ ಸಾಧನೆಯನ್ನು ಮಾಡಿದ್ದೀರಿ. ಶಿಕ್ಷಣ ಇಲಾಖೆಯ ನಮ್ಮ ಅಧಿಕಾರಿಗಳು ಮುಂದಿನ ವರ್ಷ 3-4ನೇ ಸ್ಥಾನಕ್ಕೆ ಬರ್ತಕ್ಕಂಥ ನಿಟ್ಟಿನಲ್ಲಿ ತಮ್ಮ ಜವಾಬ್ದಾರಿಯನ್ನು ಪ್ರಾಮಾಣಿಕವಾಗಿ ನಿರ್ವಹಿಸಿರ್ತಕ್ಕಂಥದ್ದನ್ನು ಹೇಳಿ ಬಯಸಿದೆ. ಇವತ್ತು ಜಿಲ್ಲೆಯಲ್ಲಿ ರಾಜಕಾರಣಕ್ಕಿಂತ ಹೆಚ್ಚಾಗಿ ಶಿಕ್ಷಣ ಇಲಾಖೆ, ಆರೋಗ್ಯ ಇಲಾಖೆ ಮತ್ತು ನಮ್ಮ ಕೃಷಿ ಮತ್ತು ತೋಟಗಾರಿಕೆ ಇಲಾಖೆ ಇರ್ಬೋದು ಮತ್ತು ನಮ್ಮ ನೀರಾವರಿ ಇಲಾಖೆ, ಲೋಕೋಪಯೋಗಿ ಇಲಾಖೆ, ಈ ಇಲಾಖೆಗಳಲ್ಲಿ ಕಾಲಮಿತಿಯೊಳಗೆ ಯಾವ ಕೆಲಸಗಳು ಗುಣಾತ್ಮಕವಾಗಿ ಆಗಬಹುದು ಆ ನಿಟ್ಟಿನಲ್ಲಿ ನಮ್ಮೆಲ್ಲರ ಒಂದು ಸಹಕಾರ ಈ ಸಂದರ್ಭದಲ್ಲಿ ಅವಶ್ಯಕತೆ ಇದೆ. ಈಗಾಗಲೇ 3ನೇ ದಿಶಾ ಸಭೆಯನ್ನು ಯೋಜನೆ ಮಾಡ್ತಾ ಇದ್ದಾರೆ. ಸಭೆಯಲ್ಲಿ ಮಂಡ್ಯ ವಿಧಾನಸಭಾ ಕ್ಷೇತ್ರದ ಶಾಸಕ ಪಿ. ರವಿಕುಮಾರ್, ಕೆಆರ್ ಪೇಟೆ ವಿಧಾನಸಭಾ ಕ್ಷೇತ್ರದ ಶಾಸಕ ಎಚ್.ಡಿ. ಮಂಜು, ವಿಧಾನ ಪರಿಷತ್ ಶಾಸಕ ವಿವೇಕಾನಂದ, ಮಾಜಿ ಶಾಸಕರಾದ ಅನ್ನದಾನಿ, ಜಿಲ್ಲಾಧಿಕಾರಿ ಡಾ. ಕುಮಾರ, ಜಿಲ್ಲಾ ಪಂಚಾಯತ್ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿ ಕೆಆರ್ ನಂದಿನಿ ಸೇರಿದಂತೆ
ಜಿಲ್ಲಾ ಮಟ್ಟದ ಅಧಿಕಾರಿಗಳು ಉಪಸ್ಥಿತರಿದ್ದರು. ಉದ್ಯೋಗ ಖಾತ್ರಿ ಅಡಿಯಲ್ಲಿ ಕೆಲಸ ಹಾಗೂ ನಿರುದ್ಯೋಗ ಸೃಷ್ಟಿ, ಕಡಿಮೆ ಕೂಲಿಗೆ ಪರಿಹಾರ, ಸ್ಮಶಾನ ಒತ್ತುವರಿ ತೆರವು, ಬಡವರಿಗೆ ನಿವೇಶನ ನೀಡುವುದು ಸೇರಿದಂತೆ 22ಕ್ಕೂ ಹೆಚ್ಚು ಬೇಡಿಕೆಗಳನ್ನು ಈಡೇರಿಸಬೇಕೆಂದು ಒತ್ತಾಯಿಸಿ ಕರ್ನಾಟಕ ಪ್ರಾಂತ ಕೃಷಿ ಕೂಲಿಕಾರರ ಸಂಘದ ಜಿಲ್ಲಾ ಸಮಿತಿ ನೇತೃತ್ವದಲ್ಲಿ ಮಂಡ್ಯದ ಜಿಲ್ಲಾ ಪಂಚಾಯಿತಿಗೆ ಮುತ್ತಿಗೆ ಹಾಕಲು ಪ್ರಯತ್ನಿಸಲಾಯಿತು. ಈ ಸಂದರ್ಭದಲ್ಲಿ ಪೊಲೀಸರು ಮತ್ತು ಪ್ರತಿಭಟನಾ ನಿರತರ ನಡುವೆ ಮಾತಿನ ಚಕಮಕಿ ಕೂಡ ನಡೆಯಿತು. ಕೇಂದ್ರ ಸಚಿವ ಎಚ್.ಡಿ. ಕುಮಾರಸ್ವಾಮಿ ದಿಶಾ ಸಭೆ ಮೊಟಕುಗೊಳಿಸಿ ಜಿಲ್ಲಾ ಪಂಚಾಯಿತಿ ಕಚೇರಿ ಹೊರಾವರಣದಲ್ಲಿ ನಡೆಯುತ್ತಿದ್ದ ಪ್ರತಿಭಟನಾ ಸ್ಥಳಕ್ಕೆ ಹೋರಾಟಗಾರರ ಬಳಿ ತೆರಳಿ ಮನವಿ ಸ್ವೀಕರಿಸಿ ಸಮಸ್ಯೆ ಆಲಿಸಿದರು. 3 ತಿಂಗಳ ಬಾಕಿ ಬರಬೇಕು, ಇನ್ನೂ 1.5 ತಿಂಗಳು ಕೂಲಿ ಕೊಡಬೇಕು, ಕೂಲಿಕಾರರಿಗೆ ಕೆಲಸ ನಿರಾಕರಿಸುತ್ತಿದ್ದಾರೆ. ಈ ಸಿಇಒ ಬಂದ ನಂತರ ನಮ್ಮ ಸಮಸ್ಯೆ ಹೆಚ್ಚಾಗಿದೆ. ನಮ್ಮ ಯಾವುದೇ ಬೇಡಿಕೆ, ಬಿಲ್ಗಳ ಕ್ಲಿಯರ್ ಆಗ್ತಿಲ್ಲ. ನರೇಗಾ ಕೂಲಿಕಾರರ ಕೂಲಿ, ಕೆಲಸದ ದಿನಗಳನ್ನು ಹೆಚ್ಚಳ ಮಾಡಬೇಕು ಎಂದು ಪ್ರತಿಭಟನಾಕಾರರು ಒತ್ತಾಯಿಸಿದರು. ಒಂದು ಪತ್ರವನ್ನ ಮಾನ್ಯರಿಗೆ ಬರೆದಿತ್ತು, 1-2 ತಿಂಗಳಲ್ಲಿ ಬರದೆ ಇಡೀ ರಾಜ್ಯ ಮತ್ತು ಜಿಲ್ಲೆ ಒಳಗಡೆ ಸಾಕಷ್ಟು ಸಮಸ್ಯೆಯನ್ನ ಅನುಭವಿಸಿ ಈಗ 1.5 ತಿಂಗಳು ಕೂಲಿ ಮಾತ್ರನೇ ಬಂದಿದೆ. ಇನ್ನೂ 1.5 ತಿಂಗಳು ಕೂಲಿ ಬರಬೇಕು. ಆ ಕೂಲಿ ಜೊತೆಗೆ ಕಡಿಮೆ ಕೂಲಿ ಆಗ್ತಾ ಇದ್ದಾರೆ. ಇಲ್ಲಿ ನಮ್ಮ ಜಿಲ್ಲೆ ಒಳಗಡೆ ನಮ್ಮ ಸಿಇಒ ಬಂದ ಮೇಲಂತೂ ಆನ್ಗೋಯಿಂಗ್ ಕೊಡದೇನೆ, ಅಪ್ರೂವಲ್ ಕೊಡದೇನೆ ಸಂಪೂರ್ಣವಾಗಿ ನಮ್ಮ ಕೂಲಿಕಾರರನ್ನ ಕಡೆಗಣಿಸಿದ್ದಾರೆ. ಕಡೆಗಣಿಸಿ ಪಿಡಿಒಗಳು ಸಿಇಒ ಅವ್ರ ಮೇಲೆ ಹೇಳ್ತಾರೆ. ಸಿಇಒ ಅವ್ರ ಹತ್ರ ನಾವು ಬಂದು ಹಲವಾರು ಬಾರಿ ಕೇಳಿದ್ರು. ಕೃಷಿ ಕೂಲಿಕಾರರ ಮನವಿ ಆಲಿಸಿದ ಸಚಿವರು ಬೇಡಿಕೆ ಈಡೇರಿಸುವ ಭರವಸೆ ನೀಡಿದರು. ಭಾರತೀಯ ಜನತಾ ಪಾರ್ಟಿ ಮಂಡ್ಯ ಜಿಲ್ಲೆ ವತಿಯಿಂದ ವಿಕಸಿತ ಭಾರತದ ಅಮೃತಕಾಲ ಘೋಷವಾಕ್ಯದಡಿ ಸೇವೆ, ಉತ್ತಮ ಆಡಳಿತ ಮತ್ತು ಬಡವರ ಕಲ್ಯಾಣದ 11 ವರ್ಷದ ವೃತ್ತಿಪರರ ಸಭೆ ಮಂಡ್ಯ ನಗರದ ವಿಠಲ ಭವನದಲ್ಲಿ ಯಶಸ್ವಿಯಾಗಿ ನಡೆಯಿತು. ಸಭೆಯನ್ನು ಬಿಜೆಪಿ ರೈತ ಮೋರ್ಚಾ ರಾಜ್ಯ ಪ್ರಧಾನ ಕಾರ್ಯದರ್ಶಿ ಡಾ. ನವೀನ್ ಉದ್ಘಾಟಿಸಿದರು. ನಂತರ ಮಾತನಾಡಿದ ಅವರು, ಕಟ್ಟಕಡೆಯ ವ್ಯಕ್ತಿಗೆ ಸಂವಿಧಾನದ ಆಶಯಗಳು ಈಡೇರಿದಾಗ ಅಥವಾ ಸರ್ಕಾರದ ಕಾರ್ಯಕ್ರಮಗಳು ಅವರಿಗೆ ತಲುಪಿದಾಗ ಮಾತ್ರ ಅಭಿವೃದ್ಧಿಯ ಗುರಿ ಈಡೇರಿಸುತ್ತೇವೆ ಎಂದು ಅರ್ಥ ಎಂದು ಮೋದಿಜಿ ಅವರು ಹೇಳಿದ್ದಾರೆ ಎಂದು ತಿಳಿಸಿದರು. ಮೋದಿ ಅವರು ಮಾತಾಡುವಾಗ ಒಂದು ವಿಷಯ ಹೇಳ್ತಾರೆ, ಅಭಿವೃದ್ಧಿಯ ಗುರಿ ಯಾವಾಗ ಕಂಪ್ಲೀಟ್ ಆಗುತ್ತೆ ಅಂತಂದ್ರೆ ಸಮಾಜದ ಕಟ್ಟಕಡೆಯ ವ್ಯಕ್ತಿಗೆ ಸಂವಿಧಾನದ ಆಶಯಗಳು ಈಡೇರಿದಾಗ ಅಥವಾ ಸರ್ಕಾರದ ಕಾರ್ಯಕ್ರಮಗಳು ಅವರಿಗೆ ತಲುಪಿದಾಗ ಮಾತ್ರ ಅಭಿವೃದ್ಧಿಯ ಗುರಿ ನಾವು ಈಡೇರಿಸಿದ್ವಿ ಅಂತ ಅರ್ಥ. ಅದಕ್ಕೆ ನಾವು ಅಂಜೋದೆ ಅಂತ ಹೇಳ್ತೀವಿ. ಸಂವಿಧಾನವನ್ನ ಜೋಬಲ್ಲಿ ಇಟ್ಕೊಂಡು ತಿರುಗಾಡಿದ್ರೆ ಆ ಕೆಲಸ ಈಡೇರೋದಿಲ್ಲ. ಅದರ ಓದಬೇಕು, ತಿಳ್ಕೋಬೇಕು, ಜನರಿಗೆ ತಿಳಿಸ್ಬೇಕು, ಕಾರ್ಯಕ್ರಮಗಳನ್ನ ಜನರಿಗೆ ತಿಳಿಸ್ತಕ್ಕಂಥ ಕೆಲಸಗಳನ್ನ ನೀವೆಲ್ಲ ಮಾಡಬೇಕು. ಅದಕ್ಕೋಸ್ಕರ ನಾವೆಲ್ಲ ಒಟ್ಟಾಗಿ ನಡಿಬೇಕು, ಒಟ್ಟಾಗಿ ಆಲೋಚನೆ ಮಾಡಬೇಕು, ಒಟ್ಟಾಗಿ ಮುಂದೆ ಹೋಗಬೇಕು, ಒಟ್ಟಾಗಿ ಸಮಸ್ಯೆಗಳನ್ನ ಪರಿಹರಿಸಬೇಕು. ಜೊತೆಗೆ ಇಡೀ ದೇಶವನ್ನು ಕಟ್ಟೋದ್ರಲ್ಲಿ ಪ್ರತಿಯೊಬ್ಬ ನಾಗರಿಕರನ್ನು ಪಾಲ್ಗೊಂಡ್ರೆ ಮಾತ್ರ 2047ರ ವಿಕಸಿತ ಭಾರತವನ್ನು ಕಟ್ಟಲಿಕ್ಕೆ ಸಾಧ್ಯ ಇದೆ. ನಾಗರಿಕರು ವೋಟ್ ಹಾಕಿದ ತಕ್ಷಣ ನನ್ನ ಜವಾಬ್ದಾರಿ ಮುಗಿತು,
ರಾಜ್ಯ ರೈತ ಮೋರ್ಚಾ ಕಾರ್ಯದರ್ಶಿ ಎಚ್ಆರ್ ಅಶೋಕ್ ಕುಮಾರ್ ಮಾತನಾಡಿ, ಬಡತನ ನಿರ್ಮೂಲನೆ, ಸ್ವಸ್ಥ ಭಾರತ, ಪ್ರತಿಯೊಬ್ಬರಿಗೂ ಸೂರು, ಮೂಲಸೌಕರ್ಯ ಹೆಚ್ಚಳ, ಉಡಾನ್ ಯೋಜನೆಯಡಿ ವಿಮಾನ ನಿಲ್ದಾಣಗಳ ಸಂಖ್ಯೆ ಹೆಚ್ಚಿಸಿ ಪ್ರತಿಯೊಬ್ಬರಿಗೂ ವಿಮಾನ ಪ್ರಯಾಣದ ಕನಸು ನನಸು ಮಾಡಿದ್ದಾರೆ. ರೈಲು ನಿಲ್ದಾಣಗಳನ್ನು ಏರ್ಪೋರ್ಟ್ ಮಾದರಿಯಲ್ಲಿ ಅಭಿವೃದ್ಧಿಪಡಿಸಿದ್ದಾರೆ. 10ನೇ ಸ್ಥಾನದಿಂದ 4ನೇ ಸ್ಥಾನಕ್ಕೆ ಭಾರತದ ಆರ್ಥಿಕತೆ ತಲುಪಿದೆ. ಇದೆಲ್ಲ ಸಾಧ್ಯವಾದದ್ದು ಮೋದಿಯವರ ಧೀಮಂತ ನಾಯಕತ್ವದಿಂದ ಎಂದು ಹೇಳಿದರು. ದೇಶದ ಬಗ್ಗೆ ಗಮನಿಸಿ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ನಮ್ಮ ದೇಶದ ಕೀರ್ತಿ ಪದಕ್ಕೆ ಮಾತ್ರ ಜೊತೆಗೆ ಬಡ ಬಗ್ಗರಿಗೆ ಅನುಕೂಲ ಆಗುವ ನಿಟ್ಟಿನಲ್ಲಿ ಗ್ಯಾಸ್ ಇರ್ಬೋದು, ರೈತರ ಖಾತೆಗೆ ಹಣ ನೇರವಾಗಿ ಹಣ ವರ್ಗಾವಣೆ ಮಾಡುವ ವಿಚಾರ ಇರ್ಬೋದು, ನರೇಗಾ ಯೋಜನೆ ಇರ್ಬೋದು, ಕಾರ್ಮಿಕರ ಕಲ್ಯಾಣ ನಿಧಿ ಇರ್ಬೋದು, ರೈತರ ಮಕ್ಕಳಿಗೆ ವಿದ್ಯಾನಿಧಿ ಇರ್ಬೋದು, ಆಯುಷ್ಮಾನ್ ಭಾರತ, ಉಚಿತ ಟ್ರೀಟ್ಮೆಂಟ್ ಕೊಡುವಂಥ ಯೋಜನೆ, ಬೆಂಬಲ ಬೆಳೆಗಳು, ರೈತರು ಬೆಳೆದಂತಹ ಪ್ರತಿಯೊಂದು ಬೆಳೆಗಳಿಗೂ ರೈತರು ಅನ್ಯಾಯ ಆಗ್ಬಾರ್ದು ಮೇಲೆ ಬೆಂಬಲ ಬೆಲೆಗಳನ್ನು ಕೊಟ್ಟಿರ್ತಕ್ಕಂಥದ್ದು, ರೈತರಿಗೆ ಜೀವ ವಿಮೆ, ರಸ್ತೆ ಅಭಿವೃದ್ಧಿ, ರೈಲು ಅಭಿವೃದ್ಧಿ, ವಿಮಾನ ಅಭಿವೃದ್ಧಿ, ಕೈಗಾರಿಕೆ ಯೋಜನೆಗಳು, 5 ಲಕ್ಷದವರೆಗೆ ಉಚಿತವಾಗಿ ರೇಟ್ ಮಾಡುವಂಥ ಸಾಲಗಳು ರೈತರಿಗೆ, ಮನೆ ರೈತರಿಗೆ ಮನೆಗಳು, ಸ್ವಚ್ಛ ಭಾರತ ಅಡಿಯಲ್ಲಿ ಸ್ವಚ್ಛ ಭಾರತ ಎಲ್ಲ ಮನೆಗಳು, SC/ST ಜನಾಂಗ ಅಭಿವೃದ್ಧಿಗೆ ಆದ್ಯತೆ, ಅತಿ ಎತ್ತರವಾದಂಥ ವಿಗ್ರಹ, ಅತಿ ಎತ್ತರವಾದಂಥ ರೈಲ್ವೆ ಸೇತುವೆಗಳು, ಸುರಂಗ ಮಾರ್ಗಗಳು, ಒಂದು ದಿನಕ್ಕೆ 4 ಕಿಲೋಮೀಟರ್ ಇದ್ದಂಥದ್ದನ್ನ 38-40 ಕಿಲೋಮೀಟರ್ ರಸ್ತೆಯನ್ನು ಅಭಿವೃದ್ಧಿಪಡಿಸಲು ಕೆಲಸ ಮಾಡಿದ್ದಾರೆ. ಜನರಿಗೆ ಮುಟ್ಟಿಸೋ ಮುಖಾಂತರ ಸಣ್ಣ ಪುಟ್ಟ ಜನಗಳಿಗೆ ಅನುಕೂಲ ಆಗುತ್ತೆ. ಬರೀ 10%ಗೆ ₹100 ಆಗಬಾರ್ದು, ಬರೀ ₹10 ಕೊಡುವಂಥ ಯೋಜನೆಯನ್ನು ಕೊಡುವಂಥ ಮಾಡಿದ್ದಾರೆ. CNG ತಂದು ಭವಿಷ್ಯದ ಕಂಟ್ರೋಲ್ ಮಾಡುವಂಥ ಕೆಲಸ ಮಾಡಿದ್ದಾರೆ. ಸೋಲಾರ್ ಸಿಸ್ಟಮ್ ಅನ್ನು ಮಾಡಿ ವಿದ್ಯುತ್ ಎಲ್ಲ ಕಡೆ ಸಿಗುವಂತೆ, ಡೀಸೆಲ್ ಪೆಟ್ರೋಲ್ಗೆ ಹೊರದೇಶವನ್ನು ತರುವಂಥ ನಾವು ಬಂಡವಾಳ ಕಮ್ಮಿ ಮಾಡಬೇಕು ಕೆಲಸ ಮಾಡಿದ್ದಾರೆ. ಸಣ್ಣ ಪುಟ್ಟ ವ್ಯಾಪಾರಿಗಳ ಸಹ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಬೇರೆ ದೇಶಗಳಲ್ಲಿ ನಮ್ಮ ದೇಶದ ಬಗ್ಗೆ ಗೌರವ, ಯುದ್ಧ ಆದಾಗ ನಮ್ಮ ದೇಶದ ಜನರು ಯಾವ ದೇಶದಲ್ಲಿರಲಿ ಅಲ್ಲಿ ಯುದ್ಧ ನಡೀತಿದೆ ಅಂದರೆ. ಕಾರ್ಯಕ್ರಮದಲ್ಲಿ ರಾಜ್ಯ ಬಿಜೆಪಿ ಪ್ರಕೋಷ್ಠಗಳ ಸಹ ಸಂಚಾಲಕ ಪಣೀಶ್, ಬಿಜೆಪಿ ಜಿಲ್ಲಾಧ್ಯಕ್ಷ ಡಾಕ್ಟರ್ ಇಂದ್ರೇಶ್, ರಾಜ್ಯ ಕಾರ್ಯಕಾರಿಣಿ ಸದಸ್ಯ ಡಾಕ್ಟರ್ ಸಿದ್ದರಾಮಯ್ಯ, ರಾಜ್ಯ ವೈದ್ಯಕೀಯ ಪ್ರಕೋಷ್ಠ ಸಹ ಸಂಚಾಲಕ ಡಾಕ್ಟರ್ ಸದಾನಂದ, ಬಿಜೆಪಿ ಮುಖಂಡ ಕೆಂಪಬೋರಯ್ಯ, ಮಹಿಳಾ ಮುಖಂಡರಾದ ಸುಜಾತ ಕೃಷ್ಣ, ರಂಜಿತಾ, ಆನಂದ, ಚಂದ್ರು, ಶಿವಕುಮಾರ್ ಆರಾಧ್ಯ, ಮಾಧ್ಯಮ ವಕ್ತಾರ ಸಿಟಿ ಮಂಜುನಾಥ, ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ವಿವೇಕ್, ಜಿಲ್ಲಾ ಸಹ ಸಂಚಾಲಕ ಇಂದ್ರಕುಮಾರ್ ಮತ್ತಿತರರು ಹಾಜರಿದ್ದರು. ಮೈಸೂರು ಬೆಂಗಳೂರು ವಿಭಾಗೀಯ ನೌಕರರ ಗೃಹ ನಿರ್ಮಾಣ ಸಹಕಾರ ಸಂಘದ ಅಧ್ಯಕ್ಷರಾಗಿ ಎಸ್ ಶಂಭುಗೌಡ ಮರು ಆಯ್ಕೆಗೊಂಡಿದ್ದು, ಉಪಾಧ್ಯಕ್ಷರಾಗಿ ಡಿಜೆ ಈಶ್ವರ್ ಅವಿರೋಧವಾಗಿ ಆಯ್ಕೆಗೊಂಡರು. ನಗರದ ರಾಜ್ಯ ಸರ್ಕಾರಿ ನೌಕರರ ಸಂಘದ ಕಚೇರಿ ಆವರಣದಲ್ಲಿ ನಡೆದ ಚುನಾವಣೆ ಪ್ರಕ್ರಿಯೆಯಲ್ಲಿ ಎಲ್ಲ 17 ನಿರ್ದೇಶಕರು ಎಸ್ ಶಂಭುಗೌಡ ಹಾಗೂ ಡಿಜೆ ಈಶ್ವರ್ ಅವರನ್ನು ಅವಿರೋಧವಾಗಿ ಆಯ್ಕೆಗೊಳಿಸಿ ಅಭಿನಂದಿಸಿದರು. ಈ ವೇಳೆ ಮಾತನಾಡಿದ ಅಧ್ಯಕ್ಷ ಎಸ್ ಶಂಭುಗೌಡ ಅವರು, ರಾಜ್ಯ ಸರ್ಕಾರಿ ನೌಕರರ ಸಂಘದ ಗೌರವಾಧ್ಯಕ್ಷನಾದ ನನ್ನನ್ನು ಮೈಸೂರು ಬೆಂಗಳೂರು ವಿಭಾಗೀಯ ನೌಕರರ ಗೃಹ ನಿರ್ಮಾಣ ಸಹಕಾರ ಸಂಘದ ಎಲ್ಲ ನಿರ್ದೇಶಕ ಬಂಧುಗಳು ಅತ್ಯಂತ ವಿಶ್ವಾಸ ಪೂರ್ವಕವಾಗಿ ಮರು ಆಯ್ಕೆ ಮಾಡಿ ಹೆಚ್ಚಿನ ಜವಾಬ್ದಾರಿ ಹೊರಿಸಿದ್ದಾರೆ. ಅವರೆಲ್ಲರ ವಿಶ್ವಾಸವನ್ನು ಉಳಿಸಿಕೊಳ್ಳುವ ನಿಟ್ಟಿನಲ್ಲಿ ಕೆಲಸ ಮಾಡುತ್ತೇನೆಂದು ಭರವಸೆ ನೀಡಿದರು. ಈಗಾಗಲೇ ಮೈಸೂರಿನಲ್ಲಿ 7 ಎಕರೆ 6 ಗುಂಟೆ ಜಾಗ ಖರೀದಿಸಿ ಅದರ ಶೇಕಡಾ 60ರಷ್ಟು ಹಣವು ಬಿಡುಗಡೆಯಾಗಿದೆ. ಎಲ್ಲ ರಾಜ್ಯ ಸರ್ಕಾರಿ ಅರೆ ಸರ್ಕಾರಿ ನೌಕರರಿಗೆ ನಿವೇಶನ ಒದಗಿಸುವ ನಿಟ್ಟಿನಲ್ಲಿ ಕಾರ್ಯೋನ್ಮುಖನಾಗಿದ್ದೇನೆ. ನಮ್ಮ ನೌಕರರು ಒಂದು ಮನೆ ಕಟ್ಟಿ ಮದುವೆ ಮಾಡುವಷ್ಟರಲ್ಲೇ ಹೈರಾಣಾಗಿರುತ್ತಾರೆ. ಅವರಿಗೆ ರಿಯಾಯಿತಿ ದರದಲ್ಲಿ ನಿವೇಶನ ಒದಗಿಸುವ ಬಡಾವಣೆ ನಿರ್ಮಾಣ ಮಾಡುವ ಮಹತ್ವಾಕಾಂಕ್ಷೆ ನನ್ನದು. ಹಾಗಾಗಿ ಎಲ್ಲರೂ ಸಹಕರಿಸಬೇಕೆಂದು ಮನವಿ ಮಾಡುತ್ತೇನೆ. ಈ ಹಿನ್ನೆಲೆಯಲ್ಲಿ ನನ್ನನ್ನು ಸಂಘದ ಅಧ್ಯಕ್ಷನಾಗಿ ಮರು ಆಯ್ಕೆಗೊಳಿಸಿದ ಎಲ್ಲರಿಗೂ ಅಭಿನಂದನೆ ಸಲ್ಲಿಸುವುದಾಗಿ ತಿಳಿಸಿದರು. ಬೆಂಗಳೂರು ಮೈಸೂರು ವಿಭಾಗೀಯ ನೌಕರ ಗೃಹ ನಿರ್ಮಾಣ ಸಂಘದಿಂದ ಅಧ್ಯಕ್ಷರು ಮತ್ತು ಉಪಾಧ್ಯಕ್ಷರಿಗೆ ಚುನಾವಣೆ ನಡೀತು. ಇದಕ್ಕಿಂತ ಮುಂಚೆನೇ ಸುಮಾರು ನಮ್ಮ 17 ಜನ ನಿರ್ದೇಶಕ ಬಂಧುಗಳನ್ನು ಸಹ ನಮ್ಮ ಮನೆಯ ಎಲ್ಲ ಸದಸ್ಯರುಗಳು ಅವಿರೋಧವಾಗಿ ಆಯ್ಕೆ ಮಾಡಿ ಇವತ್ತು ಒಂದು ಅಧ್ಯಕ್ಷರು ಮತ್ತು ಉಪಾಧ್ಯಕ್ಷರು ಒಂದು ಚುನಾವಣೆಯಲ್ಲಿ ಶಂಭುಗೌಡಾದಂಥ ನನ್ನನ್ನು
ನಾನು ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರ ಸಂಘದ ರಾಜ್ಯದ ಹಿರಿಯ ಉಪಾಧ್ಯಕ್ಷನಾಗಿ ನನ್ನನ್ನು ಇವತ್ತು ಆಯ್ಕೆ ಮಾಡುವುದರ ಮುಖಾಂತರ 2ನೇ ಬಾರಿಗೆ ನಮ್ಮ ಒಂದು ಸಂಘದ ಅಧ್ಯಕ್ಷರನ್ನಾಗಿ ಆಯ್ಕೆ ಮಾಡಿರ್ತಾರೆ. ನಾನು ಎಲ್ಲ ನನ್ನ ನಿರ್ದೇಶಕ ಬಂಧುಗಳಿಗೆ ಈ ಸಂದರ್ಭದಲ್ಲಿ ನನ್ನ ತುಂಬು ಹೃದಯದ ಧನ್ಯವಾದಗಳನ್ನು ಸಲ್ಲಿಸ್ತೇನೆ. ಮತ್ತು ಇದೇ ಒಂದು ಸಂದರ್ಭದಲ್ಲಿ ನಮ್ಮ ಉಪಾಧ್ಯಕ್ಷರಾಗಿ DJ ಈಶ್ವರ್ ಅವರನ್ನು ಮೊದಲನೇ ಬಾರಿಗೆ ಉಪಾಧ್ಯಕ್ಷನಾಗಿ ಆಯ್ಕೆ ಮಾಡಿದ್ದಾರೆ. ಈ ಎಲ್ಲ ನಮ್ಮ 17 ಜನ ನಿರ್ದೇಶಕ ಬಂಧುಗಳಿಗೆ ಅವರ ಪರವಾಗಿ ನಾನು ತುಂಬ ಹೃದಯದ ಧನ್ಯವಾದಗಳನ್ನು ಈ ಸಂದರ್ಭದಲ್ಲಿ ನಾನು ಸಲ್ಲಿಸ್ತೇನೆ. ಏಕೆಂತಂದರೆ ಇವತ್ತು ಆಲ್ರೆಡಿ ನಾವು ಮೈಸೂರಲ್ಲಿ ಸುಮಾರು 7 ಎಕರೆ 6 ಗುಂಟೆಯಲ್ಲಿ ನಾವು ಈಗ ಆಲ್ರೆಡಿ ಬಡಾವಣೆಯನ್ನು ನಿರ್ಮಿಸ ಮಾಡ್ತಾಯಿದ್ದೀವಿ. ಈಗ ಆಲ್ರೆಡಿ ನಮಗೆ 60% ರಿಲೀಸ್ ಆಗಿದೆ. ಮುಂದಿನ ತಿಂಗಳಲ್ಲೇ ನಮ್ಮ ಏನು ಒಂದು ಹಣವನ್ನು ಕಟ್ಟಿರ್ತಕ್ಕಂಥ ಎಲ್ಲ ನನ್ನ ಸದಸ್ಯರು ಬಂಧುಗಳಿಗೆ ಒಂದು ಸೈಟನ್ನು ಕೊಡ್ತಕ್ಕಂಥ ಕೆಲಸವನ್ನು ನಾವು ಮಾಡ್ತೀವಿ ಅಂತಕ್ಕಂಥದ್ದನ್ನು ಈ ಸಂದರ್ಭದಲ್ಲಿ ನಾನು ಹೇಳೋಕ್ಕೆ ಇಚ್ಛೆಪಡ್ತೀನಿ. ಏನು ಈ ಒಂದು ಸಂದರ್ಭದಲ್ಲಿ ನಮ್ಮ ನೌಕರರು ಮತ್ತು ಅರೆ ಸರ್ಕಾರಿ ನೌಕರರು ಬಂಧುಗಳು ಭಾಳ ಇವತ್ತು ಜೀವನವನ್ನು ಸಾಗಿಸೋದೇ ಭಾಳ ಕಷ್ಟಕರ ಆಗಿದೆ. ಯಾಕೆಂತಂದರೆ ಇವತ್ತು ನಮ್ಮ ಒಬ್ಬ ಸರ್ಕಾರಿ ನೌಕರರು ಏನು ಒಂದು ಸರ್ಕಾರಿ ನೌಕರಿ ಸೇರಿದ ಮೇಲೆ ಒಂದು ಮನೆ ಕಟ್ಟಿ ಮದುವೆ ಮಾಡೋದ್ರಲ್ಲಿ ಸುಸ್ತಾಗ್ತಾರೆ. ಅಂಥದ್ರಲ್ಲಿ ಅವರಿಗೆ ರಿಯಾಯಿತಿ ದರದಲ್ಲಿ ಮಾರ್ಕೆಟ್ ವ್ಯಾಲ್ಯೂಕ್ಕಿಂತ ತುಂಬ ಕಡಿಮೆ ದರದಲ್ಲಿ ಸುಮಾರು 30-35% ಕಡಿಮೆ ದರದಲ್ಲಿ ಒಂದು ನಿವೇಶನವನ್ನು ಕೊಡ್ತಕ್ಕಂಥ ನಾವು ಕೆಲಸವನ್ನು ನಮ್ಮ ಸಂಘ ಮಾಡ್ತಿದೆ ಅಂತಕ್ಕಂಥದ್ದನ್ನು ಈ ಸಂದರ್ಭದಲ್ಲಿ ಹೇಳ್ತಾ ಎಲ್ಲ ನನ್ನ ಸರ್ಕಾರಿ ನೌಕರ ಬಂಧುಗಳು ಅದನ್ನು ಸದುಪಯೋಗ ಪಡಿಸ್ಕೊಳ್ಳಿ. ಈ ಸಂದರ್ಭದಲ್ಲಿ ಮುಂದಿನದಲ್ಲಿ ನಮ್ಮ ಹೆಚ್ಚಿನ ರೀತಿಯಲ್ಲಿ ಬಡಾವಣೆಯನ್ನು ನಿರ್ಮಾಣ ಮಾಡಿ ನಮ್ಮ ನೌಕರರಿಗೆ ಅನುಕೂಲ ಮಾಡಬೇಕಂತ ನಾವು ಒಂದು ಮಹತ್ವಾಕಾಂಕ್ಷೆಯನ್ನು ಇಟ್ಕೊಂಡಿದ್ವಿ. ಆ ಸಂದರ್ಭದಲ್ಲಿ ಎಲ್ಲ ನನ್ನ ಏನು ಒಂದು ಸದಸ್ಯ ಬಂಧುಗಳು ಮತ್ತು ನಿರ್ದೇಶಕ ಬಂಧುಗಳು ಸಹಕರಿಸಬೇಕು ಅಂತ ಹೇಳ್ತಾ, ಮತ್ತು ಇನ್ನು ಮುಂದಿನ ದಿನಗಳಲ್ಲಿ ಒಂದು ಏನು ಇರ್ತಕ್ಕಂಥ ಸರ್ಕಾರಿ ನೌಕರರು ಸಹ ಅವರು ನಮ್ಮ ಒಂದು ಸದಸ್ಯರಿಗೆ ಅವಕಾಶವನ್ನು ನಾವು ಮಾಡ್ಕೊಡ್ತೀವಿ. ಅವರು ಸಹ ಸದಸ್ಯರಾಗಿ ಅವರು ಸಹ ಒಂದು ರಿಯಾಯಿತಿ ದರದಲ್ಲಿ ನಿವೇಶನವನ್ನು ತಗೊಳ್ಳಿ ಅಂತಕ್ಕಂಥದ್ದನ್ನು ಈ ಸಂದರ್ಭದಲ್ಲಿ ಹೇಳ್ತಾ, ನನ್ನನ್ನು ಆಯ್ಕೆ ಮಾಡಿರ್ತಕ್ಕಂಥ ಎಲ್ಲ ನನ್ನ ನಿರ್ದೇಶಕ ಬಂಧುಗಳಿಗೆ ನಾನು ತುಂಬ ಹೃದಯದ ಧನ್ಯವಾದಗಳನ್ನು ಸಲ್ಲಿಸ್ತೀನಿ. ಥ್ಯಾಂಕ್ ಯು. ಈ ಸಂದರ್ಭದಲ್ಲಿ ಚುನಾವಣಾಧಿಕಾರಿಯಾಗಿ ತ್ಯಾಗರಾಜ್ ಪ್ರಸಾದ್, ನಿರ್ದೇಶಕರುಗಳಾದ ಕೆ. ಗೋಪಾಲ್, NR ದರ್ಶನ್, HS ಕೃಷ್ಣ, C. ಗುಣಶೇಖರ್, K. ಕೃಷ್ಣ, J. ಭರತ್ರಾಜ್, RV ಪ್ರಸನ್ನ, ತಮ್ಮೇಗೌಡ, ಸುಚೇತಾ, ಮಲ್ಲಿಕಾರ್ಜುನಯ್ಯ, ರಂಗಸ್ವಾಮಿ, T. ಕೃಷ್ಣಯ್ಯ, ಶಿವಕುಮಾರಸ್ವಾಮಿ, BS ಪದ್ಮ, S. ಶಿಲ್ಪಶ್ರೀ ಉಪಸ್ಥಿತರಿದ್ದರು. ಮಂಡ್ಯದಲ್ಲಿ 21.20 ಕೋಟಿ ವೆಚ್ಚದ ಕಾಮಗಾರಿಗೆ ಮಂಡ್ಯ ವಿಧಾನಸಭಾ ಕ್ಷೇತ್ರದ ಶಾಸಕ ರವಿಕುಮಾರ್ ಗಣಿಗ ಚಾಲನೆ ನೀಡಿದರು. ಮಂಡ್ಯ ನಗರದ ಪೊಲೀಸ್ ಕಾಲೋನಿಯಲ್ಲಿ 20 ಲಕ್ಷ ವೆಚ್ಚದ ಅಂಗನವಾಡಿ ಕಟ್ಟಡ ಕಾಮಗಾರಿ, ಗೋಪಾಲಪುರ ಗ್ರಾಮದಲ್ಲಿ 10 ಕೋಟಿ ವೆಚ್ಚದ ರಸ್ತೆ ಕಾಮಗಾರಿ, ಕೋಡಿಹಳ್ಳಿ ಗ್ರಾಮದಲ್ಲಿ 1 ಕೋಟಿ ವೆಚ್ಚದ ಪಿಕಪ್ ನಾಲಾ ಅಭಿವೃದ್ಧಿ ಕಾಮಗಾರಿ ಹಾಗೂ ಬಿಳಿದೇಗಲು ಗ್ರಾಮದಲ್ಲಿ 10 ಕೋಟಿ ವೆಚ್ಚದ ರಸ್ತೆ ಕಾಮಗಾರಿಗೆ ಗುದ್ದಲಿ ಪೂಜೆ ನೆರವೇರಿಸಿದರು. ನಂತರ ಮಾತನಾಡಿದ ಅವರು, ಕಾಮಗಾರಿಗಳು ಈಗಲೇ ಪ್ರಾರಂಭವಾಗಿದ್ದು ಶೀಘ್ರದಲ್ಲೇ ಮುಕ್ತಾಯವಾಗಲಿದೆ ಎಂದರು. 25 ಕೋಟಿ ಪ್ಯಾಕೇಜು, 10 ಕೋಟಿ ಬಸರಾಳಿಂದ ಮುತ್ತೇಗೆರೆವರೆಗೂ ಕೆಲಸ ಆಲ್ರೆಡಿ ಆರಂಭ ಆಗೋಗಿದೆ. ಚಿಕ್ಕಮಂಡಿಯಿಂದ ಬಿಳಿದೇಗ್ಲುವರೆಗೂ ಒಟ್ಟು 11 ಕೋಟಿ ರೂಪಾಯಿ ಇದೆ. 1 ಕೋಟಿದು ಮೊನ್ನೆನೇ ಅದಕ್ಕೆ ಮಾಡಿದ್ವಿ. 11 ಕೋಟಿಯಲ್ಲಿ ಒಟ್ಟು 5.5 ಕಿಲೋಮೀಟ್ರು ಹೊಸ ರಸ್ತೆ ನಿರ್ಮಾಣ ಆಗ್ತದೆ. SH ಅವರು ಅತ್ಯುತ್ತಮವಾದ ರಸ್ತೆ ನಿರ್ಮಾಣ ಆಗ್ತದೆ. ಇನ್ನು ಗುಡ್ಗೇನಹಳ್ಳಿ ಊರು ರಸ್ತೆ ಸಂಪರ್ಕಿಸೋದಕ್ಕೆ 1 ಕೋಟಿ, ಮಾಚ್ಕೊಂಡಹಳ್ಳಿಯಿಂದ ಗಣಗ ಹೋಗೋದು 1 ಕೋಟಿ, ಚಿಕ್ಕಬಾಣಸ್ವಾಡಿದು 1 ಕೋಟಿ, ಇನ್ನೂ 2 ಯಾವುದೋ ಇದೆ. ಒಟ್ಟು 26 ಕೋಟಿ ರೂಪಾಯಿಯ ರಸ್ತೆ ನಿರ್ಮಾಣಕ್ಕೆ ಇವತ್ತು ಮುನ್ನುಡಿಯನ್ನು ಬರೆದಿದ್ದೀವಿ. ಈ ಸಂದರ್ಭದಲ್ಲಿ ಮಂಡ್ಯ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಮಲ್ಲಿಕಾರ್ಜುನ ಬಾಲದಂಡಿ, ನಗರಸಭೆ ಸದಸ್ಯರಾದ ಗೀತಾ ಕುಮಾರಸ್ವಾಮಿ, ನಗರಸಭೆ ಮಾಜಿ ಅಧ್ಯಕ್ಷರಾದ HS ಮಂಜು, ಗ್ಯಾರಂಟಿ ಯೋಜನೆ ಅಧ್ಯಕ್ಷರಾದ ರುದ್ರಪ್ಪ, ಕಾಂಗ್ರೆಸ್ ಮುಖಂಡರಾದ ರವಿ ಬೋಜೇಗೌಡ, ಪಾಪಣ್ಣ, ಜಿಲ್ಲಾ ಪಂಚಾಯಿತಿ ಮಾಜಿ ಸದಸ್ಯರಾದ ಆನಂದ್, ಯುವ ಕಾಂಗ್ರೆಸ್ ಮಂಡ್ಯ ತಾಲೂಕು ಅಧ್ಯಕ್ಷರಾದ ಸುನಿಲ್, ಬಿಳಿದೇಗಿಲು ಗ್ರಾಮದ ಮುಖಂಡರಾದ ವಿನಯ್, ಕೊಂಡಪ್ಪ ಸಾತನೂರು, ರವಿ, ಕೇಶವ, ಎಲ್ ಕೃಷ್ಣ ಸೇರಿದಂತೆ ಇತರರು ಹಾಜರಿದ್ದರು. ಮೈಶುಗರ್ ಪ್ರೌಢಶಾಲೆ ಹಾಗೂ ಸಮುದಾಯ ಭವನಗಳನ್ನು ಖಾಸಗಿಯವರಿಗೆ ಗುತ್ತಿಗೆ ನೀಡುವುದನ್ನು ಜೆಡಿಎಸ್ ಮತ್ತು ಬಿಜೆಪಿಯ ಕೆಲ ಮುಖಂಡರು ವಿರೋಧಿಸಿ ವಿನಾಕಾರಣ ರಾಜಕಾರಣ ಮಾಡುತ್ತಿದ್ದಾರೆ ಎಂದು ಜಿಲ್ಲಾ ಕಾಂಗ್ರೆಸ್ ವಕ್ತಾರ ಸಿಎಂ ದ್ಯಾವಪ್ಪ ಆರೋಪಿಸಿದರು. ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಮೈಶುಗರ್ ಶಾಲೆ ಮತ್ತು ಸಮುದಾಯ ಭವನಗಳಲ್ಲಿ ನೌಕರರ ಕೊರತೆಯಿಂದಾಗಿ ಹಾಗೂ ಚೆನ್ನಾಗಿ ನಡೆಸಲೆಂದು
ರೈತರಿಗೆ ಅನುಕೂಲವಾಗಲೆಂದು ಗುತ್ತಿಗೆ ನೀಡಲು ರೈತರ ಕ್ಷೇಮಾಭಿವೃದ್ಧಿ ಟ್ರಸ್ಟ್ನ ಟ್ರಸ್ಟಿಗಳು ಶಿಕ್ಷಣ ತಜ್ಞರೊಂದಿಗೆ ಚರ್ಚಿಸಿ ಸದರಿ ಕ್ರಮಕ್ಕೆ ಮುಂದಾಗಿದ್ದಾರೆ ಎಂದರು. ಮೈಶುಗರ್ನ ಮಾಜಿ ಅಧ್ಯಕ್ಷ ಸಿದ್ದರಾಮೇಗೌಡ ಅವರು ತಮ್ಮ ಅಧಿಕಾರದ ಅವಧಿಯಲ್ಲಿ ಬಟ್ಟೆಯನ್ನು ತೊಳೆಯಲು ಮೈಶುಗರ್ ಕಂಪನಿಯಿಂದ ಹಣ ಪಡೆದಿದ್ದು, ಇಂಥವರಿಂದ ರೈತರ ಕಾಳಜಿ ನಿರೀಕ್ಷಿಸುವಂತಿಲ್ಲ. ಇವರು ಮೈಶುಗರ್ ಪ್ರೌಢಶಾಲೆ ಅಭಿವೃದ್ಧಿಗೆ ಸಲಹೆ ಸಹಕಾರ ನೀಡದೆ ರಾಜಕಾರಣ ಮಾಡುತ್ತಿದ್ದಾರೆ ಎಂದು ಖಂಡನೆ ವ್ಯಕ್ತಪಡಿಸಿದರು. ಶುಗರ್ ಕಂಪ್ನಿಯನ್ನು ಮೈಸೂರು ಶಾಲೆ ಮತ್ತು ಶಾಲೆಯನ್ನು ಖಾಸಗಿಯವ್ರಿಗೆ ಶುಗರ್ ಫ್ಯಾಕ್ಟ್ರಿ ಅಧ್ಯಕ್ಷರು ಮಾರ್ಬಿಡ್ತಾ ಇದ್ದಾರೆ ಅಂಥೇಳಿ ಆಪಾದನೆಯನ್ನು ಮಾಡ್ತಾ ಇದ್ದಾರೆ. ಮತ್ತು ಸಮುದಾಯ ಭವನಗಳನ್ನು ಕೂಡ ಖಾಸಗಿ ವ್ಯಕ್ತಿಗಳಿಗೆ ಮಾರ್ಬಿಡ್ತಾ ಇದ್ದಾರೆ. ಇವ್ರಿಗೆ ಯಾರು ಒಂದು ಇದನ್ನು ಕೊಟ್ಟವರು, ಪವರನ್ನು ಕೊಟ್ಟವರು, ಹಾಗೆ ಹೇಗೆ ಅಂತ ಭಾಳ ಇದಾಗಿ ಮಾತಾಡಿದ್ದಾರೆ. ನಾನು ಅವ್ರನ್ನ ಕೇಳ್ತೀನಿ, ಮಾನ್ಯ ಸಿದ್ದರಾಮೇಗೌಡ್ರೆ, 40 ವರ್ಷ ನಮ್ಮ ಪಾಂಡವಪುರ ಸಕ್ಕರೆ ಕಾರ್ಖಾನೆಯನ್ನು BJP ಸರ್ಕಾರದವರು ಏಕಾಏಕಿ ತೊಗಲಕ್ ಸರ್ಕಾರದ ರೀತಿಯಲ್ಲಿ ಖಾಸಗಿಯವರಿಗೆ ಕೊಟ್ಟರು. ಅವಾಗ ಎಲ್ಲೂ ಹೋಗಿತ್ತು ನಿಮ್ಮ ಈ ಪೌರುಷ? ಈ ಮೈಶುಗರ್ ಕಂಪ್ನಿ ನಮ್ಮ ಮಾನ್ಯ ಮುಖ್ಯಮಂತ್ರಿಗಳಾಗಿರುವಂಥ ಸಿದ್ದರಾಮಯ್ಯ ಅವರು, ಜಿಲ್ಲಾ ಮಂತ್ರಿಗಳಾದಂಥ ಚಲರಾಯಸ್ವಾಮಿಯವರು, ಉಪಮುಖ್ಯಮಂತ್ರಿಗಳು, ನಮ್ಮ ಜಿಲ್ಲೆಯ ಎಲ್ಲ ಶಾಸಕರು, ರವಿಕುಮಾರ್ ಅವರ ಆದಿಯಾಗಿ, ದರ್ಶನ್ ಪುಟ್ಟಣ್ಣಯ್ಯರವರ ಆದಿಯಾಗಿ, ಬಂಡು ಸಿದ್ದೇಗೌಡರು, ನಮ್ಮ ನರೇಂದ್ರಣ್ಣವರು ಎಲ್ಲರೂ ಸೇರಿ ಆ ಶುಗರ್ ಫ್ಯಾಕ್ಟ್ರಿಯನ್ನು ಉಳಿಸಬೇಕು, ಮತ್ತೆ ವೈಭವವನ್ನು ಮೆರಿಬೇಕು ಅಂಥೇಳಿ ನಮ್ಮ ಕಾಂಗ್ರೆಸ್ನ ಅಧ್ಯಕ್ಷರೂ ಆಗಿರುವಂಥ ಗಂಗಾಧರ್ ಅವರಿಗೆ ಜವಾಬ್ದಾರಿ ಕೊಟ್ಟ ನಂತರ ಜಿಲ್ಲೆಯಲ್ಲಿ ಮೈಶುಗರ್ ಕಂಪ್ನಿ ICU ವಾರ್ಡ್ನಲ್ಲಿ ಇದ್ದದ್ದು ಈಗ ಜನರಲ್ ವಾರ್ಡ್ಗೆ ಶಿಫ್ಟ್ ಆದಂಗೆ ಇದೆ. ಯಾಕಪ್ಪ ಅಂತೇಳಿದ್ರೆ, ಈಗ ತಾವೆಲ್ಲರೂ ಕೂಡ, ನಿಮಗೂ ಕೂಡ ರೈತರ ಮಕ್ಕಳು, ನಿಮಗೂ ಕೂಡ ಕಾಳಜಿ ಇದೆ, ಅಲ್ಲಿ ಹೋಗಿ ನೋಡಬೇಕು. ಅದು ಮತ್ತೆ ವೈಭವ ಕಾಣ್ತಾ ಇದೆ ಮೈಶುಗರ್ ಕಂಪ್ನಿ. ಇಲ್ಲಿ ಚೆನ್ನಾಗಿ ನಡೀಲಿ, ಮಕ್ಕಳನ್ನ ಸರಿಯಾಗಿ ಕರ್ಸ್ಕೊಂಡು ಜವಾಬ್ದಾರಿ ತಗೊಂಡು ಒಂದು ಖಾಸಗಿಯವರು ಮೈಶುಗರ್ ಕಂಪ್ನಿ ಹೆಸರಲ್ಲಿ ಕೆಲವು ಷರತ್ತುಗಳಿಗೆ ಒಳಪಟ್ಟಂತೆ ನೇಮಕ ಮಾಡಿದ್ರೆ ಇದನ್ನು ವಿರೋಧ ಮಾಡ್ತಾರೆ ಈ ಜನತಾದಳ ಮತ್ತು BJP ಮುಖಂಡರು. ಇಲ್ಲಿ ರಾಜಕಾರಣವನ್ನು ಮಾಡಲಿಕ್ಕೆ ಈ ರೀತಿ ಮಾಡ್ತಾಯಿದ್ದಾರೆ. ಇದು ಇಲ್ಲಿಗಂಟ ಎಲ್ಲೋಗಿದ್ರು ಇವರೆಲ್ಲ? ಲಾಸ್ಟ್ ಟೈಮು ಇವರು ಶುಗರ್ ಫ್ಯಾಕ್ಟ್ರಿನೇ ಮಾರಲಿಕ್ಕೆ ಓಡಿದಂಥವರು ಮಾನ್ಯ ಜನತಾದಳ ಸರ್ಕಾರದವರು ಎಲ್ಲೋಗಿದ್ರು ಇಲ್ಲಿ ತನಕ? ಯಾಕೆ ಪಾಂಡವಪುರ ಸಕ್ಕರೆ ಕಾರ್ಖಾನೆ 40 ವರ್ಷದ ಲೀಜು ಕೊಟ್ಟರು ಯಾಕೆ ಮಾತಾಡಲಿಲ್ಲ? ಟೆಂಡ್ರ್ ಕೊಟ್ಟರು ಇವ್ರಿಗೆ ಏನಾಗಿದೆ? ಇವರು ಮಾನ್ಯ ಸಿದ್ದರಾಮೇಗೌಡರು, ನಾನಲ್ಲಿ ನಿಮಗೆ ಹೇಳಿದ್ದೇನೆ, ಇವರು ಅಧ್ಯಕ್ಷರಾಗಿದ್ದಂಥ ಟೈಮ್ನಲ್ಲಿ ಅವರು ಬಟ್ಟೆ ವಾಷಿಂಗ್ ಮಾಡಿಸ್ತಾರಲ್ಲ, ಆ ವಾಷಿಂಗ್ ಬಟ್ಟೆಗೂ ಕೂಡ ಅವರು ಬಿಲ್ ತಗೊಂಡಿದ್ದಾರೆ ಮೈಶುಗರ್ ಕಂಪ್ನಿಲಿ. ಅವರು ಎಲ್ಲೆಲ್ಲಿ ಹೋಟೆಲ್ ಉಳ್ಕೊಳ್ತಿದ್ರು, ಎಲ್ಲೆಲ್ಲಿ ಜಾಲಿ ಮಾಡಿದ್ದಾರೆ, ಅಲ್ಲೆಲ್ಲ ಬಿಲ್ಲು ಮಾಡಿದ್ದಾರೆ ಮೈಶುಗರ್ ಕಂಪ್ನಿಲಿ. ಅದನ್ನು ಇನ್ನೂ ತಗೊಳ್ತಿದ್ದೀವಿ, ಇನ್ನೂ ಏನೇನು ಮಾಡಿದ್ದಾರೆ ಅಂತ. ಆಮೇಲೆ ಇಲ್ಲಿ ಕೆಲವು ಪತ್ರಿಕಾಗೋಷ್ಠಿಗೆ ಕೂರಿಸ್ಕೊಂಡಿದ್ದಾರೆ. ಮೊನ್ನೆ ನಮ್ಮ KT ಶ್ರೀಕಂಠೇಗೌಡರು ಮೈಶುಗರ್ ಬಗ್ಗೆ ಮಾತಾಡುವಾಗ, ಮೈಶುಗರ್ ಕಂಪ್ನಿ ಬಗ್ಗೆ ಮಾತಾಡುವಾಗ ಅಲ್ಲಿ ಕೂತಿದ್ದರು ಅವರೇ. ಅಲ್ಲೇ ಅವರು ಕೂಡ ನಿಮಗೆ ಮುಂದಿನ ಪ್ರೆಸ್ ಮೀಟಲ್ಲಿ ಹೇಳ್ತೀವಿ. ಅಲ್ಲಿ ಮೈಶುಗರ್ ಕಂಪ್ನಿ ಆಸ್ತಿ ಕಬಳಿಸಿರುವಂಥವರು ಕೂಡ ಅಲ್ಲಿ ಅವ್ರ ಜೊತೆಲಿದ್ದಾರೆ. ಇವರು ಒಂಥರ ತೊಗಲಿಕ್ಕೆ ಏನೋ ಸರ್ವಾಧಿಕಾರಿ ಧೋರಣೆಗಳು, ಈಗ ಮಾಡೋಕ್ಕೂ ಬಿಡಲ್ಲ, ಮಾಡೋದು ಇಲ್ಲ ಅನ್ನೋ ರೀತಿಲಿ. ಈಗ ಇಲ್ಲಿ ಲಾಸ್ಟ್ ಟೈಮು ಇದಕ್ಕೆ ರೈತ ಸಭಾಂಗಣಕ್ಕೆ ನಮ್ಮ ಜಿಲ್ಲಾ ಮಂತ್ರಿಗಳು ಮತ್ತು ಶಾಸಕರು ಇಷ್ಟು ಒಂದು 2-3 ಕೋಟಿ ಅಮೌಂಟ್ ಕೊಡ್ತೀವಿ, ಇದು ಅಭಿವೃದ್ಧಿ ಆಗಲಿ ಅಂತ ಹೇಳಿದ್ರೆ, ಅಲ್ಲೂ ಕೂಡ ಕುಮಾರಸ್ವಾಮಿ ಅವರು ಮತ್ತು ನಾವು ಕೊಡ್ತೀವಿ ಅನ್ನೋ ಥರ ಈ ನಮ್ಮ ಪುಟ್ಟರಾಜ್ ಅವರು ಮತ್ತು ಈಗ ಹಾಲಿ ಸಂಸದರು. ಆಮೇಲೆ ಇಲ್ಲಿಗೆ 25 ಕೋಟಿ ಕೊಡ್ತೀವಿ ಅಂತ ಹೇಳ್ತಾ ಇದ್ದಾರೆ. ಅದು ಚರ್ಚೆ ನಡೀತಾ ಇದೆ. ನಮ್ಮ ಶಾಸಕರು ನಾಳೆ ಮೀಟಿಂಗ್ ಕರೆದಿದ್ದಾರೆ. ಇದು ಇನ್ನೂ ಕೂಡ ಯಾರಿಗೂ ಖಾಸಗಿಯವರು ಕೊಟ್ಟಿಲ್ಲ, ಕೊಡಬೇಕು ಅನ್ನೋ ಥರ ಶಿಕ್ಷಣ ತಜ್ಞರನ್ನ ಒಂದು ಅವರ ಒಂದು ಇದನ್ನು ಅವರ ಸಲಹೆ ಕೂಡ ತಗೊಂಡಿದ್ದಾರೆ ಮಾನ್ಯ ಗಂಗಾಧರ್ ಅವರು ಅಧ್ಯಕ್ಷರು. ಗೋಷ್ಠಿಯಲ್ಲಿ ಕಾಂಗ್ರೆಸ್ SC/ST ಜಿಲ್ಲಾಧ್ಯಕ್ಷ ವಿಜಯಕುಮಾರ್, ಮುಖಂಡರಾದ H. ನಾಗರಾಜು, ವೀಣಾ ಶಂಕರ್, ಪ್ರಶಾಂತ್ ಬಾಬು, ಮಹೇಶ್, ವೆಂಕಟೇಶ್ ಇದ್ದರು. ನರಸೀಪುರ ತಾಲೂಕಿನ ಬನ್ನೂರು ಹೋಬಳಿಯ ಅಂಕನಹಳ್ಳಿ ಗ್ರಾಮ ಪಂಚಾಯತಿ ಅಂಕನಹಳ್ಳಿ ಗ್ರಾಮದಲ್ಲಿ ಮುಸ್ಲಿಂ ಸಮುದಾಯದ ದರ್ಗಾ ಇದ್ದು ಅದರ ಪಕ್ಕದ ಕಟ್ಟೆಯನ್ನು ಕೆಲವು ಕಿಡಿಗೇಡಿಗಳ ಕುಮ್ಮಕ್ಕಿನಿಂದ ಕಟ್ಟೆ ಮುಚ್ಚುವ ಕಾರ್ಯ ಮಾಡುತ್ತಿದ್ದು ಇದು ಕಾನೂನುಬಾಹಿರವಾಗಿದೆ. ಇದು ಗ್ರಾಮದಲ್ಲಿ ಕೋಮು ಗಲಭೆ ಸೃಷ್ಟಿಸಲು ದಾರಿ ಮಾಡಿಕೊಟ್ಟಂತಾಗುತ್ತದೆ. ಕೂಡಲೇ ಜಿಲ್ಲಾಧಿಕಾರಿಗಳು ಹಾಗೂ ತಹಶೀಲ್ದಾರ್ ಮಧ್ಯ ಪ್ರವೇಶಿಸಿ
ರೈತರು ಜಾನುವಾರುಗಳಿಗೆ ಆಶ್ರಯವಾಗಿರುವ ಈ ಕಟ್ಟೆಯನ್ನು ಉಳಿಸಬೇಕು. ಇಲ್ಲದಿದ್ದರೆ ಮುಂದೆ ಆಗುವ ಅನಾಹುತಗಳಿಗೆ ಜಿಲ್ಲಾಧಿಕಾರಿಗಳು ಹಾಗೂ ತಹಶೀಲ್ದಾರ್ ನೇರ ಹೊಣೆಗಾರರಾಗಿರುತ್ತಾರೆಂದು ಕರ್ನಾಟಕ ರಾಜ್ಯ ರೈತ ಸಂಘ ಮೂಲ ಸಂಘಟನೆಯ ಜಿಲ್ಲಾಧ್ಯಕ್ಷ ಬನ್ನೂರು ನಾರಾಯಣಗೌಡ ಎಚ್ಚರಿಸಿದ್ದಾರೆ. ಬನ್ನೂರು ಪಟ್ಟಣದ ಸರ್ಕಾರಿ ಅತಿಥಿಗೃಹದಲ್ಲಿ ಕರೆದಿದ್ದ ಸಭೆಯಲ್ಲಿ ಭಾಗವಹಿಸಿ ಮಾತನಾಡಿ, ಯಾವುದೇ ಅಧಿಕಾರಿಗಳು ಹಾಗೂ ರಾಜಕಾರಣಿಗಳಿಗೆ ಕಟ್ಟೆಗಳನ್ನು ಮುಚ್ಚುವ ಅಧಿಕಾರವಿಲ್ಲ. ಇದು ಸುಪ್ರೀಂ ಕೋರ್ಟ್ ಆದೇಶ. ಇದನ್ನು ಮೀರಿ ಅನ್ಯ ಕೋಮಿನ ಸಮುದಾಯದ ವ್ಯಕ್ತಿಗಳು ಸರ್ವೆ ನಂಬರ್ 97ರಲ್ಲಿ 26 ಕುಂಟೆ ಕಟ್ಟೆ ಇರುವ ಜಾಗವನ್ನು ವಶಪಡಿಸಿಕೊಂಡು ಕಾಂಪೌಂಡ್ ನಿರ್ಮಾಣ ಮಾಡಲು ಆರಂಭಿಸಿದ್ದು, ಇದಕ್ಕೆ ನಮ್ಮ ಪ್ರಬಲ ವಿರೋಧವಿದೆ. ಈಗಾಗಲೇ ಗ್ರಾಮದಲ್ಲಿ ಸಣ್ಣ ಪುಟ್ಟ ಜಗಳಗಳು ಆರಂಭಗೊಂಡಿದ್ದು, ಇದು ಭುಗಿಲೇಳದಂತೆ ಮಾಡುವುದು ತಾಲೂಕು ಹಾಗೂ ಜಿಲ್ಲಾಡಳಿತದ ಜವಾಬ್ದಾರಿ ಆಗಿದೆ. ಕೂಡಲೇ ಸರ್ಕಾರ ಮಧ್ಯೆ ಪ್ರವೇಶಿಸಬೇಕೆಂದು ಆಗ್ರಹಿಸಿದರು. ಅಂಕನಹಳ್ಳಿ ಗ್ರಾಮ ಪಂಚಾಯತಿ ವ್ಯಾಪ್ತಿಯಲ್ಲಿ ರೈತರ ಮತ್ತು ಅನ್ಯ ಕೋಮಿನ ಮಧ್ಯದಲ್ಲಿ ಕೋಮುಗಲಭೆ ಅಥವಾ ಅಶಾಂತಿ ಉಂಟಾಗುವ ಸಂದರ್ಭ ಇದ್ದು, ಇದನ್ನ ಸರ್ಕಾರ ಮತ್ತು ಅಧಿಕಾರಿಗಳು ತಡೆ ಹಿಡಿದು ಕಾನೂನಾತ್ಮಕವಾಗಿ ಸುವ್ಯವಸ್ಥೆ ಕಾಪಾಡಬೇಕು ಮತ್ತು ಕಾನೂನಾತ್ಮಕವಾಗಿ ಅಲ್ಲಿರ್ತಕ್ಕಂಥ ವ್ಯವಸ್ಥೆಯನ್ನು ಜೀವಂತವಾಗಿ ಉಳಿಸುವಂಥ ಪ್ರಯತ್ನ ಆಗಬೇಕು. ಇದರಿಂದ ರೈತರು ಮತ್ತು ಕೂಲಿ ಕಾರ್ಮಿಕರು ಜಾನುವಾರುಗಳಿಗೆ ಆ ಕಟ್ಟೆಯನ್ನು ಉಳಿಸಬೇಕು ಅನ್ನೋದು ಒಕ್ಕೊರಳ ವೇದಿಕೆಯ ಮುಖಾಂತರ ನಾವು ಆಗ್ರಹವನ್ನು ಮಾಡ್ತೇವೆ. ಸ್ಥಳ ಬನ್ನೂರು ಹೋಬಳಿ ಅಂಕನಹಳ್ಳಿ ಗ್ರಾಮ ಪಂಚಾಯತಿ ಅಂಕನಹಳ್ಳಿ. ಅಲ್ಲಿರ್ತಕ್ಕಂಥ ದರ್ಗಾ ಏನಿದೆ, ಮುಸ್ಲಿಂ ಬಾಂಧವರ ದರ್ಗಾ ಇದೆ. ಅದರ ಪಕ್ಕದಲ್ಲೇ ರೈತರಿಗೆ ಸಂಬಂಧಪಟ್ಟಂಥ ಸರ್ವೆ ನಂಬರ್ 97ರಲ್ಲಿ 26 ಕುಂಟೆ ಕಟ್ಟೆ ಇದ್ದು, ಆ ಕಟ್ಟೆ ಜೀವಂತವಾಗಿ ಉಳಿಬೇಕು ಅನ್ನೋದು ನಮ್ಮ ರೈತ ಬಾಂಧವರ ಒಕ್ಕೊರಳ ವೇದಿಕೆಯ ಆಗ್ರಹ. ಕಾರಣ, ಸುಪ್ರೀಂ ಕೋರ್ಟ್ ಗೈಡ್ಲೈನ್ಸ್ ಪ್ರಕಾರನೇ ಕಟ್ಟೆಗಳನ್ನ ಮುಚ್ಚುವಂಥದ್ದು ಯಾವುದೇ ಅಧಿಕಾರಿಗಾಗಲಿ ರಾಜಕಾರಣಿಗಾಗಲಿ ಸಾರ್ವಜನಿಕರಾಗಲಿ ಹಕ್ಕಿರುವುದಿಲ್ಲ. ಕಟ್ಟೆಗಳನ್ನ ಉಳಿಸುವ ಮುಖಾಂತರ ಅಂತರ್ಜಲವನ್ನು ಹೆಚ್ಚಿಸಬೇಕು ಮತ್ತು ಕಟ್ಟೆಗಳಿಗೆ ನೀರು ತುಂಬಿಸಬೇಕು. ನೀರು ತುಂಬುವ ಮುಖಾಂತರ ಜಾನುವಾರುಗಳು ಅಂತರ್ಜಲವನ್ನು ಹೆಚ್ಚಿಸಬೇಕು ಅಂತ ಕಾಯ್ದೆ ಇರೋದ್ರಿಂದ ಸ್ಥಳೀಯ ಗ್ರಾಮ ಪಂಚಾಯಿತಿಯ PDO, ತಹಶೀಲ್ದಾರ್, REO ಮತ್ತು ಜಿಲ್ಲಾಡಳಿತ ಸರ್ಕಾರಗಳು ಈ ನಿಟ್ಟಿನಲ್ಲಿ ಕ್ರಮ ಕೈಗೊಳ್ಳಬೇಕು. ಈಗಾಗಲೇ ಅಲ್ಲಿ ಕಟ್ಟೆಯನ್ನು ಮುಚ್ಚಿ ಕಾಂಪೌಂಡೀಕರಣವನ್ನು ಮಾಡಿ ಅದರ ಸಂಪೂರ್ಣವಾಗಿ ರೈತರ ವಿರುದ್ಧ ಒಂದು ಕಾರ್ಯಕ್ರಮ ನಡೀತಾ ಇರೋದ್ರಿಂದ ಅದನ್ನು ವಿರೋಧಿಸಿ ಮೊನ್ನೆ ಕೂಡ ಒಂದು ಸಣ್ಣ ಪುಟ್ಟ ಗಲಾಟೆ ಆಗಿದೆ. ಅದಕ್ಕೆ ತಹಶೀಲ್ದಾರ್ ಅವರಿಗೆ ನಾವು ನಮ್ಮ ರೈತ ಬಾಂಧವರು ಮನವಿಯನ್ನು ಕೊಟ್ಟಿದ್ದಾರೆ. ಆ ಮನವಿಯ ಪ್ರಕಾರ ತಹಶೀಲ್ದಾರ್ ಅವರು ಕ್ರಮ ಕೈಗೊಳ್ಳಬೇಕು, ಸ್ಥಳ ಪರಿಶೀಲನೆ ಮಾಡಬೇಕು, ಜಿಲ್ಲಾಧಿಕಾರಿಗಳು ಖುದ್ದು ಭೇಟಿ ನೀಡಿ ಅಂತೇಳಿ ನಾವು ಆಗ್ರಹವನ್ನು ಮಾಡ್ತಾ ಇದ್ದೀವಿ. ಮುಂದಿನ ಜಾನುವಾರುಗಳಿಗೆ ಅಂಕನಹಳ್ಳಿ ಸರ್ವೆ ನಂಬರ್ 97 26 ಕುಂಟೆ ಏನಿದೆ, ಆ ಒಂದು ಕಟ್ಟೆಯನ್ನು ಉಳಿಸಿ ಜೀವಂತವಾಗಿ ಸಾರ್ವಜನಿಕರಿಗೆ ಅದರ ಉಪಯೋಗವನ್ನು ಪಡೆಯಲಿಕ್ಕೆ, ಅಂತರ್ಜಲವನ್ನು ಹೆಚ್ಚಿಸಲಿಕ್ಕೆ ಅವಕಾಶ ಮಾಡಿಕೊಡಬೇಕು ಅಂತೇಳಿ ಗ್ರಾಮದ ರೈತ ಯುವ ಮುಖಂಡ KB ಶಂಕರ ಮಾತನಾಡಿ, ತುರಗನೂರು ಹಾಗೂ ದೇಶವಳ್ಳಿ ಗ್ರಾಮದ ರೈತರು ಈ ಕಟ್ಟೆಯಿಂದ ಬೆಳೆ ಬೆಳೆಯುತ್ತಿದ್ದು, ನಮಗೆ ಕೆರೆ ಕಟ್ಟೆಗಳೇ ಜೀವನಾಡಿಯಾಗಿವೆ. ಅದನ್ನು ರಕ್ಷಣೆ ಮಾಡಬೇಕಿರುವುದು ಸರ್ಕಾರ. ಬೇಲಿಯೇ ಎದ್ದು ಹೊಲ ಮೇಯ್ದಂತೆ ಸರ್ಕಾರದ ಕುಮ್ಮಕ್ಕಿನಿಂದ ಕೆಲವು ಅನ್ಯ ವ್ಯಕ್ತಿಗಳು ಸರ್ಕಾರಿ ಕಟ್ಟೆಯನ್ನು ಮುಚ್ಚಿ ಕಾಂಪೌಂಡ್ ನಿರ್ಮಾಣ ಮಾಡುತ್ತಿದ್ದಾರೆ. ಸರ್ಕಾರ ಇದನ್ನು ಗಂಭೀರವಾಗಿ ಪರಿಗಣಿಸಿ ಕಾಂಪೌಂಡ್ ನಿರ್ಮಾಣ ತೆರವುಗೊಳಿಸಿ ಕಟ್ಟೆ ಉಳಿಸಬೇಕು. ಇಲ್ಲದಿದ್ದರೆ ಮುಂದೆ ಆಗುವ ಅನಾಹುತಗಳಿಗೆ ಸರ್ಕಾರವೇ ನೇರ ಹೊಣೆಯಾಗಬೇಕಾಗುತ್ತದೆಂದು ಎಚ್ಚರಿಸಿದರು. ನಾವು ರೈತರಾಗಿ ಅಕ್ಕಪಕ್ಕದ ಊರಿನವರಾಗಿ ನಾವು ಇಲ್ಲಿ ಕೇಳದೇ ಇರೋದು ಒಂದೇ, ನಾವು ಸರ್ಕಾರದವ್ರ ಹತ್ರ ಮತ್ತು ಅಧಿಕಾರಿಗಳ ಹತ್ರ ನಾವು ಕೇಳ್ಕೊತಾ ಇರೋದು ಒಂದೇ, ರೈತರಿಗೆ ಕೆರೆ ಕಟ್ಟೆಗಳೇ ಜೀವನಾಡಿ. ಅದನ್ನು ರಕ್ಷಣೆ ಮಾಡಬೇಕಾಗಿದ್ದವರು ನಮ್ಮ ಸರ್ಕಾರದವರ ಕುಮ್ಮತ್ತಿನಿಂದ ಕೆಲವು ಅನ್ಯ ವ್ಯಕ್ತಿಗಳು ಸರ್ಕಾರಿ ಕಟ್ಟೆಯನ್ನು ಮುಚ್ಚಿ ಕಾಂಪೌಂಡನ್ನು ಹಾಕಿ ಅಲ್ಲಿ ಓಡಾಡ್ತಕ್ಕಂಥ ರೈತರಿಗೆ ತೊಂದರೆ ಕೊಡ್ತಾ ಇದ್ದಾರೆ. ಅಕ್ಕಪಕ್ಕದ ರೈತರು ಬೇಸಾಯ ಮಾಡೋಕ್ಕೆ ಟ್ರಾಕ್ಟರ್ ಹೋಗಬೇಕು, ಎತ್ತಿನ ಗಾಡಿಗಳು ಹೋಗಬೇಕು, ಅವ್ಯಾವುದೂ ಕೂಡ ಇವರು ಗಣನೆಗೆ ತಗೊಳ್ತಾನೆ 87 ಸರ್ವೆ ನಂಬರ್ನಲ್ಲಿ 26 ಕುಂಟೆ ಕಟ್ಟೆ ಕಬರ್ಸ್ಥಾನ ಅಂತ ಇದೆ. ಮಸೀದಿ ಮುಂದೆ, ಅಂಕನಹಳ್ಳಿ ಗ್ರಾಮದ ಮಸೀದಿ ಮುಂದೆ
ಕಟ್ಟೆ ಕಬರಸ್ಥಾನ ಅಂತ ಸರ್ವೆ ನಂಬರ್ 87ರಲ್ಲಿ ಇದೆ. ಅದನ್ನು ಅಕ್ರಮವಾಗಿ ಅನ್ಯ ವ್ಯಕ್ತಿಗಳು ಸರ್ಕಾರಿ ಜಾಗವನ್ನು ಅಕ್ರಮವಾಗಿ ಕಾಂಪೌಂಡನ್ನು ಹಾಕೊಳ್ತಾ ಇದ್ದಾರೆ. ದಯವಿಟ್ಟು ಸರ್ಕಾರದವರು ಇದನ್ನು ಎಚ್ಚರಿಕೆಯಾಗಿ ತಗೊಂಡು ಅಲ್ಲಿ ಜಾನುವಾರುಗಳಿಗೆ ಜನಗಳಿಗೆ ಹಿಂದೆ ನಮಗೆ ಕಟ್ಟೆ ಹೆಂಗಿತ್ತೋ ಅದೇ ರೀತಿ ಬಂದು ಕಟ್ಟೆಯನ್ನು ನಮಗೆ ತೆಗಿಸ್ಕೊಡ್ಬೇಕು, ಅದರಲ್ಲಿ ನೀರು ತುಂಬಿಸ್ಕೊಡ್ಬೇಕು. ಈ ಸಂದರ್ಭದಲ್ಲಿ ರೈತ ಮುಖಂಡರುಗಳಾದ ಟಿಎಸ್ ಸಿದ್ದರಾಜು, ಶಂಕರೇಗೌಡ, ಟಿಆರ್ ಬಸವರಾಜು, ಟಿಆರ್ ಸುರೇಶ್, ರಮೇಶ್, ಟಿಕೆ ಶಿವ, ಟಿವಿ ಮಹೇಶ್, ಟಿವಿ ಹರ್ಷ, ಗಣೇಶ್ ಮಹದೇವ ಸೇರಿದಂತೆ ಹಲವಾರು ರೈತ ಮುಖಂಡರು ಇದ್ದರು. ಭಾರತೀನಗರದ ಆಸ್ಟರ್ ಜಿ ಮಾದೇಗೌಡ ಆಸ್ಪತ್ರೆಯ 2ನೇ ವರ್ಷದ ವಾರ್ಷಿಕೋತ್ಸವದ ಆಚರಣೆಯ ಪ್ರಯುಕ್ತ ಜುಲೈ ತಿಂಗಳಲ್ಲಿ ಉಚಿತ ಹೊರರೋಗಿ ತಪಾಸಣೆಯನ್ನು ಹಮ್ಮಿಕೊಳ್ಳಲಾಗಿದೆ ಎಂದು ಆಸ್ಟರ್ ಜಿ ಮಾದೇಗೌಡ ಆಸ್ಪತ್ರೆಯ ಆಡಳಿತಾಧಿಕಾರಿ ಗಣೇಶ್ ಪ್ರಭು ತಿಳಿಸಿದ್ದಾರೆ. ಭಾರತೀನಗರದ ಆಸ್ಪತ್ರೆಯ ಆಡಳಿತ ಕಚೇರಿಯಲ್ಲಿ ಗಣೇಶ್ ಪ್ರಭು ಅವರು ಮಾತನಾಡಿ, ಆಸ್ಟರ್ ಜಿ ಮಾದೇಗೌಡ ಆಸ್ಪತ್ರೆಗೆ ಬರುವಂತಹ ಹೊರರೋಗಿಗಳಿಗೆ ಜುಲೈ 1ರಿಂದ 31ರವರೆಗೆ ಉಚಿತವಾಗಿ ತಪಾಸಣೆಯನ್ನು ಮಾಡಲಾಗುವುದು. ವೈದ್ಯರು ಸೂಚಿಸುವಂತಹ ಲ್ಯಾಬ್ ಟೆಸ್ಟಿಂಗ್, ರಕ್ತ ಪರೀಕ್ಷೆ, ರೇಡಿಯಾಲಜಿ, ಕಾರ್ಡಿಯಾಲಜಿ ಪರೀಕ್ಷೆಗಳಿಗೆ 25% ರಿಯಾಯಿತಿಯನ್ನು ನೀಡುತ್ತಿದ್ದೇವೆ. ನಮ್ಮ ಆಸ್ಪತ್ರೆಯಲ್ಲಿ ಹೃದಯ ರೋಗ, ನರರೋಗ, ಕೀಲು ಮತ್ತು ಮೂಳೆ ರೋಗ, ಪ್ರಸೂತಿ ಮತ್ತು ಸ್ತ್ರೀರೋಗ, ಮೂತ್ರರೋಗ ತಜ್ಞರುಗಳಿದ್ದಾರೆ. ಜೊತೆಗೆ ಸಾಮಾನ್ಯ ಮತ್ತು ಮಕ್ಕಳ ಶಸ್ತ್ರಚಿಕಿತ್ಸಕರು, ದಂತಚಿಕಿತ್ಸಕರು, ಮೂತ್ರಪಿಂಡ ತಜ್ಞರು, ಮಕ್ಕಳ ತಜ್ಞರು ಇದ್ದಾರೆ. ಗ್ರಾಮೀಣ ಪ್ರದೇಶದ ಜನರು ಪಟ್ಟಣಗಳಿಗೆ ಹೋಗಿ ದುಂದುವೆಚ್ಚ ಮಾಡಬಾರದೆಂಬ ಉದ್ದೇಶದಿಂದ ಪ್ರತಿಷ್ಠಿತ ಆಸ್ಪತ್ರೆಗಳಲ್ಲೊಂದಾದ ಆಸ್ಟರ್ ಜಿ ಮಾದೇಗೌಡ ಆಸ್ಪತ್ರೆಯ ವಾರ್ಷಿಕೋತ್ಸವದ ಅಂಗವಾಗಿ ಇಂತಹ ಒಂದು ಸೌಲಭ್ಯಗಳನ್ನು ನೀಡಲಾಗಿದೆ. ಇದರ ಸದುಪಯೋಗವನ್ನು ಜನರು ಪಡೆದುಕೊಂಡು ಆರೋಗ್ಯದ ಬಗ್ಗೆ ಗಮನ ಹರಿಸಿ ಎಂದು ತಿಳಿಸಿದರು. ನಮ್ಮ 2ನೇ ವರ್ಷದ ವಾರ್ಷಿಕೋತ್ಸವದ ಪ್ರಯುಕ್ತ ನಾವು ನಮ್ಮ ಪೇಷಂಟ್ಸ್ಗಳಿಗೋಸ್ಕರ ಒಂದು ಹೊಸ ಸ್ಕೀಮನ್ನು ತಂದಿದ್ದೇವೆ. ಏನಂತ ಹೇಳಿದ್ರೆ, ನಮ್ಮ ಈ ಜುಲೈ 1ನೇ ತಾರೀಕಿನಿಂದ ಜುಲೈ 31ನೇ ತಾರೀಕಿನವರೆಗೂ ಅಂದರೆ ಸುಮಾರು 1 ತಿಂಗಳು ನಾವು ನಮ್ಮ ಆಸ್ಪತ್ರೆಯ ಎಲ್ಲ OPD ಸರ್ವಿಸಸ್ಗಳನ್ನ ಅಂದರೆ OPD ಕನ್ಸಲ್ಟೇಷನ್ನ ಕಂಪ್ಲೀಟ್ ಫ್ರೀಯಾಗಿ ಕೊಡ್ತಾ ಇದ್ದೀವಿ. ನೀವು ಬಂದು ಯಾವುದೇ ಡಾಕ್ಟರ್ನ ಭೇಟಿ ಮಾಡ್ಬೋದು. ಅದಕ್ಕೆ ಯಾವುದೇ ರೀತಿ ನಾವು ನಿಮ್ಮ ಹತ್ರ ಚಾರ್ಜ್ಗಳನ್ನು ತೆಗೆದುಕೊಳ್ಳೋದಿಲ್ಲ. ಹಾಗೆ ನಮ್ಮ ಡಾಕ್ಟರ್ಗಳು ಅಡ್ವೈಸ್ ಮಾಡಿದಂಥ ಯಾವುದೇ ಪ್ರಿಸ್ಕ್ರಿಪ್ಷನ್ ಇರ್ಬೋದು, ಅಂದರೆ ರಕ್ತ ಪರೀಕ್ಷೆ ಇರ್ಬೋದು ಅಥವಾ ಮೂತ್ರ ಪರೀಕ್ಷೆ ಇರ್ಬೋದು ಅಥವಾ ಲ್ಯಾಬೊರೇಟರಿ ಟೆಸ್ಟು ಅಥವಾ ನಮ್ಮ ರೇಡಿಯಾಲಜಿ ಟೆಸ್ಟ್ಗಳಿರ್ಬೋದು, ಈ ಪ್ರತಿಯೊಂದಕ್ಕೂ ಅಥವಾ ಕಾರ್ಡಿಯಾಲಜಿ ಟೆಸ್ಟ್ಗಳಿರ್ಬೋದು, ಪ್ರತಿಯೊಂದಕ್ಕೂ ನಾವು ಅತ್ಯಂತ ಹೆಚ್ಚಿನ ಅಂದರೆ ಸುಮಾರು 25% ರಿಯಾಯಿತಿ ದರದಲ್ಲಿ ನಾವು ಮಾಡಿಕೊಡ್ತಾ ಇದ್ದೀವಿ. ಇದರ ಮೂಲ ಉದ್ದೇಶ ಇಷ್ಟೇ, ಈ ಒಂದು ಸದುಪಯೋಗವನ್ನು ಜನರು ಹೆಚ್ಚು ಉಪಯೋಗಿಸಿಕೊಂಡು ಅವರ ಆರೋಗ್ಯ ಸಮಸ್ಯೆಗಳು ಏನೇ ಇದ್ರೂ ಅದನ್ನು ಅವ್ರು ಪರಿಹರಿಸ್ಕೊಳ್ಳಿ. ಅವರು ಈ ಒಂದು ಆರೋಗ್ಯ ಒಂದು ಸಮಸ್ಯೆಗಳಿಗೋಸ್ಕರ ಹೆಚ್ಚಿನ ದೂರದ ಊರುಗಳಿಗೋಸ್ಕರ ಹೋಗುವ ಅವಶ್ಯಕತೆ ಬೇಡ. ಇಲ್ಲೇ ನಮ್ಮಲ್ಲೇ ಒಂದು ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆ ಇದ್ದು ಅದರ ಉಪಯೋಗವನ್ನು ಅವರು ಪಡೆದುಕೊಂಡು ಅವರ ಆರೋಗ್ಯಗಳನ್ನು ಸರಿಪಡಿಸ್ಕೊಳ್ಳಿ ಅನ್ನೋ ಒಂದು ನಮ್ಮ ಒಂದು ಉದ್ದೇಶ ಆಗಿದೆ. ಈ ಒಂದು ಉದ್ದೇಶದಿಂದ ನಾವು ನಮ್ಮ ಆಸ್ಪತ್ರೆಯಲ್ಲಿ ಲಭ್ಯವಿರುವ ಎಲ್ಲ ಒಂದು ಡಿಪಾರ್ಟ್ಮೆಂಟ್ಗಳಲ್ಲಿ ಅಂದರೆ ಇಂಟರ್ನಲ್ ಮೆಡಿಸಿನ್ ಇರ್ಬೋದು, ಜನರಲ್ ಸರ್ಜರಿ ಅಥವಾ ಸ್ತ್ರೀರೋಗ ಮತ್ತು ಪ್ರಸೂತಿ ಇರ್ಬೋದು, ಪೀಡಿಯಾಟ್ರಿಕ್ ಅಂದರೆ ಮಕ್ಕಳ ತಜ್ಞೆ ಇರ್ಬೋದು, ಅಥವಾ ಯುರಾಲಜಿ, ನೆಫ್ರಾಲಜಿ, ಆರ್ಥೋಪೆಡಿಕ್ ಅಂದರೆ ಮೂಳೆ ಮತ್ತು ಕೀಲು ರೋಗ ಚಿಕಿತ್ಸೆಗೆ, ಈ ಎಲ್ಲ ನೆಫ್ರಾಲಜಿ, ಕಾರ್ಡಿಯಾಲಜಿ ಡಿಪಾರ್ಟ್ಮೆಂಟು, ಈ ಪ್ರತಿಯೊಂದು ಡಿಪಾರ್ಟ್ಮೆಂಟಲ್ಲಿ ನೀವು ಬಂದರೆ ನೀವು ನಮ್ಮ ತಜ್ಞ ವೈದ್ಯರುಗಳನ್ನು ಭೇಟಿ ಮಾಡ್ಬೋದು. ಸ್ಪೆಷಲಿಸ್ಟ್ ಅವೈಲಬಿಲಿಟಿ ಇದ್ದಾರೆ, ಅವರನ್ನು ಭೇಟಿ ಮಾಡ್ಬೋದು. ಅವರಿಂದ ನೀವು ಕನ್ಸಲ್ಟೇಷನ್ ತಗೊಂಡು ನೀವು ಫರ್ದರ್ ಉಪಯೋಗಿಸ್ಕೊಂಡು ನೀವು ನಿಮ್ಮ ಹೆಲ್ತನ್ನ ಒಂದು ಚೆನ್ನಾಗಿ ನೋಡ್ಕೋಬೇಕು ಅಂತ ನಮ್ಮ ಉದ್ದೇಶ. ಹಲಗೂರು ನಾಗರಿಕ ಹಿತರಕ್ಷಣಾ ಟ್ರಸ್ಟ್ ವತಿಯಿಂದ ಮಾರಗೌಡನಹಳ್ಳಿ ಪ್ರೌಢಶಾಲೆಯಲ್ಲಿ ಶಾಲಾ ಮಕ್ಕಳಿಗೆ ನೋಟ್ಬುಕ್, ಜಾಮಿಟ್ರಿ ಬಾಕ್ಸ್, ಡಿಕ್ಷನರಿ ವಿತರಿಸಲಾಯಿತು. ಸಮಾರಂಭದ ಅಧ್ಯಕ್ಷರಾದ ಮೋಹನ್ ದಾಸ್ ರವರು ಮಾತನಾಡಿ, ನಮ್ಮ ಹಲಗೂರು ಗ್ರಾಮದಲ್ಲಿ ಹುಟ್ಟಿ ಬೆಂಗಳೂರಿನ ಜಿಕೆವಿಕೆಯಲ್ಲಿ ಕೆಲಸ ನಿರ್ವಹಿಸುತ್ತಿದ್ದು ನಿವೃತ್ತಿಗೊಂಡ ನಂತರ ಶ್ರೀಯುತ ಮಂಚೇಗೌಡರು ಸ್ಥಾಪಿಸಿದ ಹಲಗೂರು ನಾಗರಿಕರ ಹಿತರಕ್ಷಣಾ ಟ್ರಸ್ಟ್ ವತಿಯಿಂದ ಹಲಗೂರು ಹೋಬಳಿಯ ಎಲ್ಲ ಶಾಲಾ ಮಕ್ಕಳಿಗೆ ಅಗತ್ಯವುಳ್ಳ ನೋಟ್ಬುಕ್, ಜಾಮಿಟ್ರಿ ಬಾಕ್ಸ್, ಡಿಕ್ಷನರಿ ಎಲ್ಲಾ ಶಾಲೆಗಳಿಗೂ ಗಡಿಯಾರ, ಬಿಸಿ ಊಟ ಕಾರ್ಯಕ್ರಮಕ್ಕೆ ಲೋಟ ತಟ್ಟೆ ನೀಡುತ್ತಾ ಬಂದಿದ್ದು ನಮ್ಮ ಟ್ರಸ್ಟ್ ಎಲ್ಲಾ ಸದಸ್ಯರ ಬೆಂಬಲದಿಂದ ನಡೆಸಿಕೊಂಡು ಬಂದಿದ್ದು ಕಾರ್ಯಕ್ರಮ ಹೀಗೆ ಮುಂದುವರುತ್ತಿದೆ ಎಂದು ತಿಳಿಸಿದರು. 29ನೇ ವರ್ಷ
ನಾವು ಪ್ರಾರಂಭ ಮಾಡಿ ಇದನ್ನು ಈ ಥರ ಒಂದು ಕಾರ್ಯಕ್ರಮ ಸಣ್ಣದಾಗಿ 1,000ದಿಂದ ಶುರುವಾಗಿ ಈಗ 29ನೇ ವರ್ಷದಲ್ಲಿದ್ದೀವಿ. ಮುಂದಿನ ವರ್ಷಕ್ಕೆ 30ನೇ ವರ್ಷ ಆಗುತ್ತೆ. ಈ ನಮ್ಮ ಟ್ರಸ್ಟ್ ವತಿಯಿಂದ ಈ 29 ವರ್ಷದಲ್ಲಿ ಸುಮಾರು 1.5 ಕೋಟಿಯಷ್ಟು ನಾವು ಹಣನ ಇದಕ್ಕೆ ಉಪಯೋಗಿಸಿದ್ದೀವಿ. ಈ ಪರಿಕರಗಳನ್ನ ಕೊಡೋದಿರ್ಬೋದು, ಶಾಲೆಗಳಿಗೆ ಕೆಲವು ಶಾಲೆಗಳಿಗೆ ಆಲ್ಮೇರಗಳನ್ನ ಕೊಡೋದಿರ್ಬೋದು, ಬ್ಯಾಂಡ್ ಸೆಟ್ಗಳು ಕೊಟ್ಟಿದ್ದೀವಿ, ಮತ್ತು ಈ ಥರ ಕಂಪ್ಯೂಟರ್ಗಳು ಕೊಟ್ಟಿದ್ದೀವಿ. ಈ ಥರ ಏನೇನೋ ಪರಿಕರಗಳು ಈಗ ಕಾರ್ಯಗಳನ್ನ ಮಾಡ್ಕೊಂಡು ಬಂದಿದ್ದೀವಿ. ಏನಕ್ಕೆ ಮಾಡ್ತಾ ಇದ್ದೀವಿ? ಇದರಿಂದ ನಮಗೇನು ಉಪಯೋಗ? ನಾವೇನಾದ್ರು ಚುನಾವಣೆಗೆ ನಿಲ್ಲಬೇಕಾ ಅಥವಾ ನಿಮ್ಮಿಂದ ಏನಾದ್ರು ನಾವು ಅನುಕೂಲ ಪಡಿಬೇಕಾ ಅಂತ ಇಲ್ಲ. ನಮ್ಮ ಮಂಚೇಗೌಡರು ಸರ್ ಅವರ ನೇತೃತ್ವದಲ್ಲಿ ಇದನ್ನು ಟ್ರಸ್ಟ್ ಮಾಡಿದ್ವಿ. ಅವ್ರು ಹೇಳಿದ ಒಂದೇ ಮಾತು, ನಾವು ಹುಟ್ಟಿದ ಊರಿನ ಋಣ ತೀರಿಸಬೇಕು ಅಂತ. ಅಂದರೆ ಎಲ್ಲರೂ ಅವರು ಪ್ರೇರೇಪಣೆಯಾಗಿ ನಾವೆಲ್ಲ ಜೊತೆ ಸೇರಿ ಮಾಡಿದ್ದೀವಿ. ಇವಾಗ ಸುಮಾರು 56 ಲಕ್ಷ ನಾವು ಫಿಕ್ಸೆಡ್ ಡಿಪಾಸಿಟ್ ಮಾಡಿದ್ದೀವಿ. ಈ ಟ್ರಸ್ಟು ಸುಮಾರು 56 ಲಕ್ಷ ಇದೆ. ಅದು ಎಲ್ಲ ಟ್ರಸ್ಟಿಗಳದ್ದು ಶ್ರಮ ಇದೆ. ಎಲ್ಲರೂ ಅವ್ರ ವೈಯಕ್ತಿಕವಾಗಿಯೇ ಮತ್ತು ಅವರ ಸ್ನೇಹಿತರುಗಳು, ಬಂಧುಗಳು ಎಲ್ಲರ ಹತ್ರನೂ ನಾವು ಕಲೆಕ್ಟ್ ಮಾಡಿ ಮಾಡ್ತಾಯಿದ್ದೀವಿ. ಉದ್ದೇಶ ಒಂದೇ, ನಮ್ಮ ಹಳ್ಳಿ ಶಾಲೆ ವಿದ್ಯಾರ್ಥಿಗಳು ಚೆನ್ನಾಗಿ ಓದಬೇಕು, ಮುಂದೆ ಬರಬೇಕು, ತಾಲೂಕಿಗೆ, ಜಿಲ್ಲೆಗೆ, ರಾಜ್ಯಕ್ಕೆ ಹೆಸರು ತರಬೇಕು ಅನ್ನೋ ಉದ್ದೇಶ ಅಷ್ಟೇ. ಬೇರೆ ಇನ್ಯಾವ ಪೊಲಿಟಿಕಲ್ ಉದ್ದೇಶ ಏನಿಲ್ಲ. ಇದೇನೆಂದರೆ ನೀವು ಚೆನ್ನಾಗಿ ಓದ್ಬಿಟ್ಟು ನಮಗೆ ನೀವು ನೋಡಿ, ಈಗ ಮುಂದಿನ ಚೇರಲ್ಲಿ ಕೂದಲ ವಿದ್ಯಾರ್ಥಿನಿ, ನೀವು ಮುಂದಿನ ವರ್ಷಕ್ಕೆ ಕಾಂಪೀಟ್ ಮಾಡಬೇಕು, ಆ ಚೇರಲ್ಲಿ ನಾನು ಕೂರಬೇಕು ಅಂತ. ಎಷ್ಟು ಮಾರ್ಕ್ಸ್ ತೆಗಿತಾರೆ ತೆಗಿ, ಒಂದೇ ಇವಾಗ ಅವಳು ತೆಗ್ದಿದ್ದೆಷ್ಟು 618 ತೆಗ್ದಿದ್ದಾಳೆ. ನೀವು 618 10 ಜನ ತೆಗೀರಿ, ನಿಮ್ಮ 10 ಜನಕ್ಕೂ ವಾಚ್ ಕೊಡ್ತೀವಿ, 10 ಜನಕ್ಕೂ ಸನ್ಮಾನ ಮಾಡ್ತೀವಿ. ಅಂದರೆ ಹೆಚ್ಚು ಮಾರ್ಕ್ಸ್ ಯಾರು ಒಟ್ಟಿಗೆ ತೆಗೆದಾಳೆ, ಇಬ್ಬರು ಬಂದರೆ ಕೊಡಲ್ವಾ ಅಂತಿಲ್ಲ. ಇವಾಗ ನೀವು 620 ತೆಗಿರಿ, 25 ತೆಗಿರಿ, 622 ತೆಗಿರಿ, ಬಟ್ ಎಷ್ಟು ಜನ ತೆಗಿತೀರ ಅಷ್ಟು ಜನಕ್ಕೂ ಕೊಡ್ತೀವಿ ನಾವು ಹೈಯೆಸ್ಟ್ ಮಾರ್ಕ್ಸ್. ಆಗ ನೀವು ಮುಂದಿನ ವರ್ಷಕ್ಕೆ ಅದನ್ನು ಒಂದು ಏನು ಚೇರಿದೆ ಆ ಚೇರನ್ನ ಜಾಸ್ತಿ ಮಾಡೋಕ್ಕೆ ಪ್ರಯತ್ನ ಪಟ್ಟರೆ ನಾವು ಟ್ರಸ್ಟಲ್ಲಿ ಇದು ಮಾಡ್ತಾ ಇರೋದಕ್ಕೂ ಒಂದು ಸಾರ್ಥಕ ಅಂತ ಅನಿಸುತ್ತೆ. ಕಾರ್ಯಕ್ರಮದಲ್ಲಿ ಎಸ್ಡಿಎಂಸಿ ಅಧ್ಯಕ್ಷರಾದ ನಂದೀಶ, ಮಂಚೇಗೌಡರ ಪುತ್ರ ಅಶೋಕ್, ಮುರಳೀಧರ್, ಪ್ರಸಾದ್, ನಾಗರಾಜ್, ಎಎಸ್ ದೇವರಾಜ್, ರವಿ, ಪುಟ್ಟರಾಜು ಹಾಜರಿದ್ದರು. ಮಂಡ್ಯ ತಾಲೂಕಿನ ಬಿಹೊಸೂರು ಗ್ರಾಮ ಪಂಚಾಯಿತಿ ನೂತನ ಅಧ್ಯಕ್ಷರಾಗಿ ಎಂಎಸ್ ಶೋಭಾ ಅವಿರೋಧವಾಗಿ ಆಯ್ಕೆಯಾದರು. ಹಿಂದಿನ ಅಧ್ಯಕ್ಷ ಸಿ ಬೋರಯ್ಯ ರಾಜೀನಾಮೆಯಿಂದ ತೆರವಾದ ಅಧ್ಯಕ್ಷ ಸ್ಥಾನಕ್ಕೆ ಇಂದು ಚುನಾವಣೆ ನಿಗದಿಯಾಗಿದ್ದು, 21 ಸದಸ್ಯರಲ್ಲಿ 14 ಸದಸ್ಯರು ಮಾತ್ರ ಚುನಾವಣೆ ಪ್ರಕ್ರಿಯೆಯಲ್ಲಿ ಭಾಗಿಯಾಗಿದ್ದರು. ಅಧ್ಯಕ್ಷ ಸ್ಥಾನಕ್ಕೆ ಎಂಎಸ್ ಶೋಭಾ ಹೊರತುಪಡಿಸಿ ಬೇರೆ ಯಾರು ಮಾತ್ರ ನಾಮಪತ್ರ ಸಲ್ಲಿಸಿದ ಹಿನ್ನೆಲೆಯಲ್ಲಿ ಚುನಾವಣಾಧಿಕಾರಿ ಗಣೇಶ್ ಹೆಗ್ಡೆ ಅವರು ನೂತನ ಅಧ್ಯಕ್ಷರಾಗಿ ಎಂಎಸ್ ಶೋಭಾ ಅವಿರೋಧವಾಗಿ ಆಯ್ಕೆಯಾಗಿದ್ದಾರೆಂದು ಘೋಷಣೆ ಮಾಡಿದರು. ಅಧ್ಯಕ್ಷ ಸ್ಥಾನಕ್ಕೆ ಎಂಎಸ್ ಶೋಭಾ ಹೊರತುಪಡಿಸಿ ಬೇರೆ ಯಾರೂ ನಾಮಪತ್ರ ಸಲ್ಲಿಸಿದ ಹಿನ್ನೆಲೆಯಲ್ಲಿ ಚುನಾವಣಾಧಿಕಾರಿ ಗಣೇಶ್ ಹೆಗ್ಡೆ ಅವರು ನೂತನ ಅಧ್ಯಕ್ಷರಾಗಿ ಎಂಎಸ್ ಶೋಭಾ ಅವಿರೋಧವಾಗಿ ಆಯ್ಕೆಯಾಗಿದ್ದಾರೆಂದು ಘೋಷಣೆ ಮಾಡಿದರು. ನೂತನ ಅಧ್ಯಕ್ಷರನ್ನು ಅಭಿನಂದಿಸಿ ಮಾತನಾಡಿದ ಮುಖಂಡ ಕೆಬ್ಬಳ್ಳಿ ಆನಂದ್, ಕೆಬ್ಬಳ್ಳಿ ಗ್ರಾಮದ ಶೋಭಾ ಅವರು ನೂತನ ಅಧ್ಯಕ್ಷರಾಗಿ ಆಯ್ಕೆಯಾಗಿದ್ದಾರೆ. ಅವರು ಮುಂದಿನ ದಿನಗಳಲ್ಲಿ ಬಿಹೊಸೂರು ಗ್ರಾಮ ಪಂಚಾಯಿತಿಯ ಎಲ್ಲಾ ಗ್ರಾಮಗಳಲ್ಲಿ ಅಭಿವೃದ್ಧಿ ಕಾರ್ಯಗಳನ್ನು ಮಾಡಲಿ ಎಂದು ಆಶಿಸುತ್ತೇನೆ ಎಂದರು. ಎಲ್ಲ ಬಿಹೊಸೂರು ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಈ ದಿನ ಅಧ್ಯಕ್ಷ ಚುನಾವಣೆ ನಡೆದಿದ್ದು, ನಮ್ಮ ಗ್ರಾಮದ ಕೆಬ್ಬಳ್ಳಿ ಗ್ರಾಮದ ಶೋಭಕರು ಅಧ್ಯಕ್ಷರಾಗಿ ಆಯ್ಕೆಯಾಗಿರ್ತಾರೆ. ಅವ್ರಿಗೆ ಮತ್ತು ಎಲ್ಲ ಅವರಿಗೆ ಸಹಾಯ ಮಾಡಿದಂಥ ಸದಸ್ಯರುಗಳಿಗೆ ಎಲ್ಲರಿಗೂ ನಮ್ಮ ಗ್ರಾಮದ ಪರವಾಗಿ ಹಾಗೂ ಎಲ್ಲರ ಪರವಾಗಿ ನನ್ನ ಕಡೆಯಿಂದ ಕೃತಜ್ಞತೆಗಳನ್ನು ಸಲ್ಲಿಸ್ತೀನಿ. ಮುಂದಿನ ದಿನಗಳಲ್ಲಿ ಪಂಚಾಯತಿ ವ್ಯಾಪ್ತಿಗೆ ಬರತಕ್ಕಂಥ ಎಲ್ಲ ಆಗುವಗಳು ಕೆಲಸಗಳು ಶೋಷಿತ ವರ್ಗದವ್ರಿಗೆ ಎಲ್ಲ ವರ್ಗದವ್ರಿಗೂ ಒಳ್ಳೊಳ್ಳೆ ಕೆಲಸಗಳು ಮಾಡಲಿ ಅಂತೇಳಿ ಇನ್ನು ಈ ಮೂಲಕ ಅವರಲ್ಲಿ ಕೇಳ್ಕೊತಾ ಇದ್ದೀನಿ. ಜೆಡಿಎಸ್ ಮುಖಂಡ ಬಿಳಿದೇಗಲು ಪ್ರತಾಪ್ ಮಾತನಾಡಿ, ಒಡಂಬಡಿಕೆಯಂತೆ ಕೆಬ್ಬಳ್ಳಿ ಆನಂದ್ ಬೆಂಬಲಿತರಾದ ಶೋಭಾರವರನ್ನು ಆಯ್ಕೆ ಮಾಡುವಂತೆ ಹೈಕಮಾಂಡ್ನ ಆದೇಶವಾಗಿತ್ತು. ಅದರಂತೆ ಆಯ್ಕೆ ಮಾಡಿರುವ ಎಲ್ಲ ಮುಖಂಡರಿಗೂ ಸದಸ್ಯರಿಗೂ ಧನ್ಯವಾದಗಳು ಎಂದರು. ಇವತ್ತು ಜೆಡಿಎಸ್ ಪಕ್ಷದ 11 ಮತ್ತು ನಮ್ಮ ಕೆಬ್ಬಳ್ಳಿ ಆನಂದಣ್ಣವರ 4 ಬೆಂಬಲಿತ ಅಭ್ಯರ್ಥಿಗಳ
ಪರವಾಗಿ ಇವತ್ತು ನಾವು ಒಡಂಬಡಿಕೆ ಆಗಿತ್ತು. ಆ ಒಡಂಬಡಿಕೆಯ ಪ್ರಕಾರ ಇವತ್ತು ಜಿ ಕೆಬ್ಬಳ್ಳಿ ಆನಂದಣ್ಣ ಅವರ ಬೆಂಬಲಿಗರನ್ನ ಅಧ್ಯಕ್ಷರು ಮಾಡುವಂಥ ಒಂದು ಹೈಕಮಾಂಡ್ ಆಜ್ಞೆ ಇತ್ತು. ಆಜ್ಞೆಯಂತೆ ಇವತ್ತು ನಾವು ಜಿ ಕೆಬ್ಬಳ್ಳಿ ಆನಂದಣ್ಣ ಅವರ ಬೆಂಬಲಿತ ಅಭ್ಯರ್ಥಿಯಾದಂಥ ಶೋಭಕ್ಕ ಅವ್ರನ್ನ ಇವತ್ತು ಅಧ್ಯಕ್ಷರು ಮಾಡಿದ್ದಾರೆ. ನಮ್ಮೆಲ್ಲ ಸದಸ್ಯರಿಗೂ ನಾನು ಅವ್ರ ಪರವಾಗಿ ತುಂಬ ಧನ್ಯವಾದಗಳನ್ನ ತಿಳಿಸ್ತೀನಿ. ನೂತನ ಅಧ್ಯಕ್ಷರನ್ನು ಗ್ರಾಮ ಪಂಚಾಯಿತಿ ಸದಸ್ಯರುಗಳಾದ ನಿಂಗಯ್ಯ, ಗಾಯತ್ರಿ, ಕುಮಾರ್, ಕೃಷ್ಣೇಗೌಡ, ಸುಮಾ, ಪವಿತ್ರ, ಶಂಕರಾಚಾರಿ, ದಿವ್ಯಾ, ಭಾಗ್ಯಮ್ಮ, ಸಿ, ಬೋರಯ್ಯ, ದೊಡ್ಡಮ್ಮ ತಾಯಿ, ಸರಸ್ವತಿ, ಅನಿತಾ, ಮಹೇಶ್ ಮುಖಂಡರುಗಳಾದ ಶ್ರೀಧರ್, ಕೃಷ್ಣೇಗೌಡ, ಲಂಬೋದರ, ಮಹಾಲಿಂಗ, ಮಹೇಶ್, ಶಿವಣ್ಣ ಪಿಡಿಒ ಮಹೇಶ್, ಗ್ರಾಮ ಪಂಚಾಯಿತಿ ಸಿಬ್ಬಂದಿಗಳು, ಎಲ್ಲಾ ಗ್ರಾಮದ ಮುಖಂಡರುಗಳು ಅಭಿನಂದಿಸಿದರು.